ಹರೇ ಕೃಷ್ಣ. ಇಲ್ಲಿ ನಮ್ಮ ಪದ್ಮಪುರಾಣದ ಭಗವದ್ಗೀತಾ ಮಹಾತ್ಮ್ಯ ವರ್ಮನೆ ಅಧ್ಯಾಯ. ಶ್ರೀ ಮಹಾದೇವ ಉವಾಚ ಅತಃ ಪರಮಂ ಪ್ರವಕ್ಷ್ಯಾಮಿ ನವಂ ಅಧ್ಯಾಯಂ ಉದಾರಾತ್ ಸಂಶೃಣುಷ್ವ ಸ್ಥಿರೀಭೂಯ ತುಹಿನ ಅಚಲ ಕನ್ಯಕೆ ಅಸ್ತಿ ಮಾಹಿಷ್ಮತಿ ನಾಮ ನಗರಿ ನರ್ಮದಾ ತಟೆ ತತ್ರಾಸ್ಮಿನ್ನಾಧವೋ ನಾಮ ದ್ವಿಜನ್ಮ ಸ ಶಿವದ್ವಿಜಃ ವೇದ ವೇದಾಂಗತ ತತ್ತಜ್ಞ ಕಾಲೇ ಕಾಲೇ ತಿಥಿಪ್ರಿಯಃ ಅರ್ಚಯಿತ್ವಾ ಬಹುಧನಂ ವೇದ್ಯ ಏವ ವಿಶುದ್ಧತಿ. ಶ್ರೀ ಮಹಾದೇವ ಪಂಡ ಈಶ್ವರ ದೇವರು ಪನ್ಪಿರಿ ಎಲೆ ಹಿಮತ್ ಪುತ್ರಿಯೇ ಪಂಡ ಪಾರ್ವತಿ ಮಾತಾ ಹಿಮತ್ ಆರ್ನ ಮಗನ್ ಬಾಲೆ ತ್ವಾರಿಡ ಪನ್ಪಿರು ಇನ್ನು ಮೇಲೆ 9ನೇ ಅಧ್ಯಾಯದ ಮಹಿಮೆಯನ್ನು ಹೇಳುತ್ತೇನೆ, ಅದರಿಂದ ಕೇಳು. ಪಂಡ ಪೊರ್ಲುಳ್ಳ ಕೇನ್ಲ ಯಾನ್ನಿಕ್ಕಿತ್ತೆ ವರ್ಮನೆ ಅಧ್ಯಾಯದ ಮಹಾತ್ಮೆನ ಪನೊಂದುಲ್ಲ. ನರ್ಮದಾ ನದಿಯ ತಡದಲ್ಲಿ ಮಾಹಿಷ್ಮತಿ ಎಂಬ ಪಟ್ಟಣ ಹೊಂದಿರುವುದು. ಅಲ್ಲಿ ಮಾಧವನೆಂಬ ಶಿವಭಕ್ತನಾದ ಬ್ರಾಹ್ಮಣನೊಬ್ಬನಿದ್ದನು. ಇತ್ತೆ ಶಿವದೇವರು ಪಾರ್ವತಿ ಪನ್ಪೇರು ಒಂದು ವಿಷ್ಣು ದೇವರು ಲಕ್ಷ್ಮೀ ಮಾತಾಗ ಪಂತಿನ ಪನ್ಪೇರು ನರ್ಮದಾ ನದಿತ ತಡೊಟ್ಟು ಮಹಿಷ್ಮತಿ ಪನ್ಪಿನ ಒಂಜಿ ಪಟ್ಟಣ ಉಂಡು. ಅಲ್ಪ ಮಾಧವ ಪನ್ಪಿನ ಒಂಜಿ ಶಿವದೇವಿಯರ್ನ ಭಕ್ತೆ ಅಂಚನೆ ಆರು ಬ್ರಾಹ್ಮಣೆ ಉಳ್ಳಿರು. ಅವನು ವೇದಾಂಗಗಳಲ್ಲಿ ಅತಿ ಪಂಡಿತನು. ಅತಿಥಿಗಳಲ್ಲಿ ಪ್ರೀತಿ ಉಳ್ಳವನಾಗಿ ಅವರನ್ನು ಆಯಾ ಕಾಲಗಳಲ್ಲಿ ಪೂಜಿಸುತ್ತಿದ್ದನು. ಇವನು ವಿದ್ಯೆಯಿಂದಲೇ ಬಹುವಾದ ಹಣವನ್ನು ಸಂಪಾದನೆ ಮಾಡಿದ್ದನು ಮತ್ತು ಶುದ್ಧವಾದ ಬುದ್ಧಿಯು ಇದ್ದಿತು. ಆರು ಮಾಧವ ಪನ್ಪಿನ ಬ್ರಾಹ್ಮಣ ಇತ್ತಿರು ಅಂಚಿನ ಶಿವದೇವಿಯರ್ನ ಭಕ್ತಿ ಆದಿತ್ಯರು. ಆರು ಎಪ್ಪಲ ವೇದಾಂಗ ಪುರ ಓದೊಂದಿತ್ತೇರು. ಅತಿಥಿನಾಗ ಪಂಡ ಅತಿಥಿ ಸತ್ಕಾರ ಇಲ್ಲ ಬತ್ತಂಡ ಮಲ್ಪೊಡಪುಣ ಒಂದೊಂಜಿ ಪ್ರತಿಯೊರೆನ ಕರ್ತವ್ಯ ಪುಣಮ್ಮ ಅಂಚನೆ ಪ್ರತಿ ಒಂಜಿ ಕೆಲಸ ಅಲ್ಲ ಅಂಚನೆ ಪೂಜೆ ಆ ಒಂದು ಪುರಾರ ಮಲ್ತೊಂದಿತ್ತೇರು. ಅರೆಗ ಮಸ್ತ್ ವಿದ್ಯೆ ಎಲ್ಲ ಕಲ್ತೈಕೋಸ್ಕರ ಆ ವಿದ್ಯೆ ಅರ್ನ ಪಾಂಡಿತ್ಯೊಡೆ ಪಡ ಬ್ರಾಹ್ಮಣರಗಳು ಪಾಂಡಿತ್ಯ ಉಪ್ಪೇರು. ದೇವರನ್ನ ಪುರ ಪೂಜೆ ಮಲ್ಪೇರು. ಬೇತಗಲೆಗಳ ಪುರ ಯಜ್ಞ ಯಾಗಾದಿ ಪುರ ಮಲ್ತದ್ದು. ಅಲ್ಪ ಆ ವಿದ್ಯೆನ ಅಗಲು ಯೂಸ್ ಮಲ್ತದ್ದು. ಅಗಲು ಕೊರ್ನೆ ದಾನನು ಸ್ವೀಕಾರ ಮಲ್ತೊಂದಿತ್ತೇರು. ದೊಡ್ಡ ಸಂಪಾದನೆ ಮಲ್ತೊಂದಿತ್ತೇರು ಮೇರ್ಲ ಮತ್ತು ಶುದ್ಧವಾದ ಬುದ್ಧಿ ಇದ್ದಿತ್ತು. ಅವನು ಒಂದು ಸಾರಿ ಒಂದು ದೊಡ್ಡ ಯಾಗವನ್ನು ಮಾಡಲು ಮೊದಲು ಮಾಡಿ ಕೊಲ್ಲುವುದಕ್ಕೋಸ್ಕರ ಒಂದು ಹೋತವನ್ನು ತಂದು ಅದನ್ನು ಪೂಜಿಸಲು ಪಂಡ ಆರು ಯಾಗ ಮಲ್ತೊಂದಿತ್ತೇರು. ಯಜ್ಞ ಮಲ್ತೊಂದಿತ್ತಂಡಲ್ಲ ಆಯ್ತು ಅರ್ಧ ಮಲ್ತೊಂದಿತ್ತರು. ಪಂಡ ಒಂಜಿ ಹೋತ ಪಂಡ ಒಂಜಿ ಆಣು ಗೋಟು ಗೋಟು ಒಂಜಿ ಮಲ್ಲ ಆಣು ಏಡುನು ಪಸಂದು ಯಜ್ಞಗೂ ಬಲಿ ಕೊರ್ರೆಗೂ ಆರು ಪಸಂದು ಬರ್ತಿರು. ಆಗ ಆ ಹೋತ ಪ್ರಪಂಚಕ್ಕೆ ಆಶ್ಚರ್ಯವಾಗುವಂತೆ ಗಟ್ಟಿಯಾಗಿ ಇಂತೆಂದಿತು. ಪಂಡಾರು ಮಲ್ಲ ಯಜ್ಞ ಮಲ್ತು ಮಸ್ತ್ ಜನನು ಲೆಪ್ಪಿರರು. ಬ್ರಾಹ್ಮಣ ಮಸ್ತ್ ಜನ ಲೆಪ್ಪಿರು. ಮತ್ತು ಪಬ್ಲಿಕ್ ಪುರ ಕುಲ್ದಿರು. ಯಾಗ ಮಲ್ಪನಾಗ ಪಬ್ಲಿಕ್ ಪುರ ಕುಲ್ದಿರು. ಆ ಒಂಜಿ ಗೋಟುನ್ ಪಸಂದ್ ಬರ್ಪಿರು. ಆಣು ಗೋಟುನು ಪಂಡ ಬಕ್ರನ ಪಸಂದ್ ಬರ್ಪಿರು. ಬಕ್ರನ ಬರ್ತದ ಅದು ಗಂಟರು ಅವು ಯಜ್ಞ ಪಾಡ್ರಿ. ಪಂಡ ತುಂಬ ಟೈಮಡು ದಾದಾಂಡಲೈತೆ ವಿದ್ಯೆ ಅವನ ಪುರ ಕಲ್ಪನೆ ಇತ್ತಂಡಲ್ಲ ಓಲ ಒಂಜಿ ಯಜ್ಞಗೂ ಪಾಂಡ ಐಕುಲ್ ದಾದ ಬರ್ಪ ಐಕುಲ್ ಮನುಷ್ಯ ಜನ್ಮ ಬರ್ಪತ್ತು ಅಂಚಿತ್ತಿನ ಆ ಒಂಜಿ ಶುದ್ಧತೆಗೂ ಯಜ್ಞ ಉಪರ ಐಕ್ಲಿಂ ಬಲಿ ಕೂರಲಿ ಉಂದುತ್ತೆ. ನಮ್ಮ ಈ ಕಲಿಯುಗೊಟ್ಟು ದಾದ ಮಲ್ಪರೆ ಬಲ್ಲಿ ನಮ್ಮ ಓಲ ಪ್ರಾಣಿಲ್ಲ ನಮ್ಮ ಬೋಡು ಬಂದೆ ತಿನ್ನರೆಗೋಸ್ಕರ ಉಪರ ಹಿಂಸೆ ಮಲ್ಪರೆ ಬಲ್ಲಿ ದುಮ್ಮದ ಟೈಮ್ ಐಕ್ಲಿಂದ ಶುದ್ಧತೆ ಮಲ್ಪರೆಗೋಸ್ಕರ ದಾದ ಮತ್ತೆ ಬಲಿ ಯಜ್ಞಗೂ ಬಲಿ ಪಾಡೊಂದಿತ್ತೇರು. ಬಲಿ ಪಾಂಡಲ ಐಕುಲು ಮನುಷ್ಯ ರೂಪ ಬರ್ಪ ಪಂಡ ಆ ಒಂಜಿ ಎನಿಮಲ್ಸ್ದ ರೂಪ ಓದಾಗಲು ಹ್ಯೂಮನ್ ಬೀಯಿಂಗ್ಸ್ ಅದು ಬರ್ತಾರೆ. ಪವಿತ್ರತೆಗೆ ಬರ ಮಲ್ಪುಲಿ ಅಂಚ ಮೇರು ಬ್ರಾಹ್ಮಣದಾದ ಮಲ್ತೇರು. ಯಜ್ಞ ಯಾಗಾದಿ ಮಲ್ತದ್ದು ಆ ಒಂಜಿ ಏಡನ್ ಪಸಂದ್ ಅಲ್ಪ ಆಣೆ ಏಡನ್ ಕಂತದ್ದು ಎದುರುಡು ಸ್ಟೇಜ್ ಹಿಡ್ದಿನಾಗ ಅವು ಆಣೆ ಏಡ್ದಾದ ಪನೊಂದುಂಡು ಆಶ್ಚರ್ಯವಾದ ಉಂತುದು ಪಾತ್ರಸರು ಮಲ್ತರು. ಓತನು ಹೇಳಿತು, ಎಲೆ ಬ್ರಾಹ್ಮಣನೇ, ವಿಧಿವತ್ತಾಗಿ ಮಾಡಿದ ಅನೇಕವಾದ ಈ ಯಾಗಗಳಿಂದ ತಾನೇ ಪ್ರಯೋಜನವೇನು? ಇವೆಲ್ಲವೂ ನಾಶವಾಗತಕ್ಕ ಫಲವುಳ್ಳವುಗಳು. ಮುಪ್ಪು ಮರಣ ದುಃಖಗಳನ್ನು ಕೊಡುತ್ತವೆ. ಇಷ್ಟನ್ನು ನಾನು ಮಾಡಿದ್ದೇನೆ, ಆದರೂ ನನ್ನ ಸ್ಥಿತಿಯನ್ನು ನೋಡು. ಏಡು ಅಲ್ಪ ಪೂರ ಪಬ್ಲಿಕ್ ಸೇರ್ದು ಅವು ಪಾತ್ರೆ ಸುಮಲ್ತು. ಆ ಬ್ರಾಹ್ಮಣ ಅವು ಕಂತೆರು. ಆ ಮಾಧವ ಪನ್ಪಿನ ಬ್ರಾಹ್ಮಣ ಕಂತೆರು ಅರೆ ಪನ್ಪಿನ ಈತೆ ಏನನ್ನು ನೆಕ್ಕು ಬಲಿ ಕೊರ್ರೆ ಈ ಪಸಂದ್ ಬೈದ ಇಂಚಿತ್ತಿನ ಯಜ್ಞಯಾಗ ಮಲ್ತದು ತಾಲ ಫಾಯ್ದಜ್ಜಿ ದೇಪಂಡ ಒಂದು ಕರ್ಮಕ್ರಿಯೆ ಮಲ್ತಂಡಲ್ಲ ನಮ್ಮ ನೆಟ್ಟನೆ ಕರ್ಮಕಾಂಡ ಪೂರ್ನೆಲಕ್ಕ ಜನ್ಮ ಮೃತ್ಯು ಜರವ್ಯಾಧಿ ನಮ್ಮ ನೆಟ್ಟೆ ಪೂರೊಂದು ಉಪ್ಪ ನಮಕ್ ಮೋಕ್ಷ ತಿಕ್ಕುನ ಸಾಧ್ಯತೆ ಇಜ್ಜಿ ಬಂದು ಅವು ಬಂದ್ಪುಂಡು ಪಾತ್ರೊಂದುಂಡಲ್ಪ. ಮುಪ್ಪು ಮರಣ ದುಃಖ ಮನೆ ಜನ್ಮ ಮೃತ್ಯು ಜರವ್ಯಾಧಿ ನಮ್ಮ ನೆಟ್ಟೆನೆ ಉಪ್ಪುವ ಸುಖ ಪನ್ಪಿನ ಇಜ್ಜಿ ನಮ್ಮ ಭಗವಂತನ ಲೋಕ ಪೋಪುಜ ಒಂದು ಪನ್ನಗ
ಪನೊಂದುಂಡೆ ಬೊಕ್ಕ ತುಲ ತುಲ ಎನ್ನೆಲ್ಲ ಅವೇ ಅವಸ್ಥೆ ತುಲ ಯಾನ್ಲ ಏಡಾದ ಎಂಚ ಬೈತೀನಿ ಪಂದು ಪನೊಂದುಂಡು ಎನ್ನ ಅವಸ್ಥೆ ತುಲ ಯಾನ್ ಏಡಾದು ಬೈದೆ ಅದೇ ಮಾತೆಲ್ಲ ಸಪ್ರೇಸ್ ಆವೊಂದುಂಡು ಅರೆ ಉಂದು ಆಣ್ ಗೋಟು ಪಾತ್ರ ಒಂದುಂಡು ಅವಲ ಪನ ಬಂದುಂಡು ಎನ್ನ ಈ ಒಂಜಿ ಅವಸ್ಥೆ ಎಂಚ ಬತ್ತೀನಿ ಯಾನೊಂಜಿ ಏಡಾದು ಪುಟ್ಟುನ ಎಂಚ ಬತ್ತೀನಿ ನಿಕ್ಕು ಗೊತ್ತು ಬಂದು ಬ್ರಾಹ್ಮಣರು ಪನ್ನಾಗ ಓತನ ಆ ಮಾತನ್ನು ಕೇಳಿ ಅಲ್ಲಿರುವ ಜನರೆಲ್ಲ ಆಶ್ಚರ್ಯಪಟ್ಟರು. ಯಾಗ ಮಂಟಪದಲ್ಲಿದ್ದವರೆಲ್ಲರೂ ಅದೆಲ್ಲವನ್ನು ಕೇಳುತ್ತಾ ಆಶ್ಚರ್ಯಪಟ್ಟು ಕುತೂಹಲದಿಂದ ಕೂಡಿದರು. ಆ ಯಾಗ ಮಂಟಪ ಕುಲ್ದಿನಗಳು ಪೂರ ಅರೆ ಒಂದು ಇಜ್ಜಿನ ಪಾತ್ರ ಒಂದುಂಡು, ಆ 7 ಇಂಚ ಪಾತ್ರ ಒಂದುಂಡು ಎನ್ನ ಅವಸ್ಥೆ ತೂಲೆ ಯಾನಿತ್ತೆ ಏಡಾದ ಬತ್ತೆ ಎನ್ನ ಅವಸ್ಥೆ ತೂಲ ಬ್ರಾಹ್ಮಣ ಇತ್ತೆ ದೇಗೆ ನಾನು ನೆಟೆ ಬಲಿ ಕೊರ್ರೆಗು ಪಸಂದ್ ಬೈದ ನಿನ್ನೆಲ್ಲ ಅವಸ್ಥೆ ಅವೇ ಆಪುಂಡು ಇಕ್ಕದಲ್ಲ ಈ ಸ್ವರ್ಗಲೋಕ ಇಜ್ಜಿಂದ ಭಗವಂತನ ಲೋಕ ಪೋಪಿನಲಕ್ಕ ಇಜ್ಜಿ ಪಂದ ಅವು ಬುದ್ಧಿ ಬನೊಂದುನರೆ ಬ್ರಾಹ್ಮಣಗೆ. ಆಗ ಒಬ್ಬ ಬ್ರಾಹ್ಮಣನ ಆಸೆಯಿಂದಲೂ ಏಕಾಗ್ರತೆಯಿಂದಲೂ ಕೈ ಮುಗಿದುಕೊಂಡು ನಮಸ್ಕರಿಸಿ ಆ ಹೋತನನ್ನು ಕುರಿತು ಇಂತೆಂದು ಹೇಳಿದನು. ಅದ್ವಕ ಕೊಡಂಜಿ ಬೇತೊಂಜಿ ಬ್ರಾಹ್ಮಣ ಯಾರೇ ಒಂದು ಪಾತ್ರ ಉಂಡು ದಾದಾಂಡಲ ದತ್ತ ವಿಷಯದಾದ ಉಂಡು ಪಂದು ಕೇನ್ಕ ಉಂದೆತ ಜನ್ಮ ನೆಟೆ ಎಂಚೆ ಬತ್ತೀನಿ ಒಂದು ಆಣ್ಗೋಟ ಅದು ಎಂಚೆ ಬತ್ತೀನಿ ದಾದಾಂಡಲ ಆಯ್ತಾ ಪೂರ್ವಜನ್ಮ ದಾದಾಂಡಲ ಪ್ರಾಬ್ಲಮ್ ಉಪ್ಪು ಪೂರ್ವಜನ್ಮದ ದಾದಾಂಡ ಆದಿಪ್ಪು ಐಕೆ ನಮ್ಮ ಕೇನ್ಕ ಬಂದು ಒಂಜಿ ಬ್ರಾಹ್ಮಣಲ್ಪ ಕೇಂದ್ರ ಪೊಪ್ಪಿರು. ಬ್ರಾಹ್ಮಣಲ್ಪ ಕೇನ್ವಿರು ದ್ವಿಜ ಉವಾಚ ಕಿಂ ಜಾತಿಹ ಕಿಮಾತ್ಮತ್ವಂ ಕಿಂ ವೃತ್ತ ಇತಿ ಮೇ ವದ ಕೇನ ವಾ ಕರ್ಮಣ ವಾಪ್ತಂ ಛಾಗತ್ವಂ ಇತಿ ಪ್ರಚ್ಯುತಃ. ಛಾಗ ಉವಾಚ ಛಾಗ ಪಂಡ ಒಂದು ಆಣು ಗೋಟು ಪನ್ಪೆ ಇತ್ತ ಬ್ರಾಹ್ಮಣ ಕೇಂದ್ರ ಅಲ್ತ್ವಕೆತ್ತೆ ಛಾಗ ಹೀಗೋಟು ಪಂಡ ಆಣುಗೋಟು ಪತ್ತೆರಡು. ಆಸಂಪುರ ದ್ವಿಜಾತೀನಾಂ ಅನ್ವಯೇ ಜಾತಿ ನಿರ್ಮಲೆ ಅಹರ್ಥ ಕ್ರತು ಸಂಘಾನಾಂ ವೇದ ವಿದ್ಯಾ ವಿಶಾರದಃ ಏಕದಾ ಮಮ ಗೇಹಿನ್ಯ ಪುತ್ರರೋಗ ಪ್ರಶಾಂತಯೇ ಛಾಗಃ ಪ್ರಯಾಚಿತೋ ಮತ್ತಃ ಚಂಡಿಕಾ ಭಕ್ತಿ ನಮ್ರಯ. ತತೋ ನಿಹನ್ಯಮಾನಸ್ಯ ಚಂಡಿಕಾ ಮಂಟಪಾತ್ ಸ್ಥಳೇ ಛಾಗಸ್ಯ ಜನನಿ ಮಾಂ ತು ಶಶಾಪ ಬ್ರಹ್ಮವಾದಿನಿ. ಇತ್ತ ಬ್ರಾಹ್ಮಣ ಬತ್ತದಕ್ಕೆ ಅಯ್ಯ ನೀನು ಯಾವ ಜಾತಿಯವನು, ಯಾವ ಆತ್ಮನು, ಯಾವ ಆಚಾರವುಳ್ಳವನು, ಯಾವ ಕರ್ಮದಿಂದ ನಿನಗೆ ಈ ದೇಹ ಬಂದಿತು ನಾನು ಸಂದೇಹ ಪಟ್ಟು ಕೇಳುತ್ತಿದ್ದೇನೆ ಕೇಳು. ಅಲ್ಪ ಆ ಸೇರ್ದಿನ ಪಬ್ಲಿಕ್ಡು ಆ ಬ್ರಾಹ್ಮಣ ಬತ್ತದಕ್ಕೇನೊಂದುಲ್ಲರು ಅಯ್ಯ ಈ ಪಾದ್ಯರೊಂದುಲ್ಲ ಇತ್ತೆಂಚ ಬತ್ತೀನಿ ಈ ಗೋಟುದ ಅವಜ ಆಣು ಗೋಟ ಅದು ಎಂಚ ಪುಟ್ಟಿನಿ ವಾ ಜಾತಿದ ದುಂಬುದ ಜನ್ಮಡಿ ವಾ ಜಾತಿ ಆದಿತ್ತ ನಿನ್ನೊಂದು ಆತ್ಮ ಪಾತ್ರೊಂದತ ಆ ದುಂಬುದ ನಿನ್ನ ಒಂದು ಆತ್ಮ ವಾ ಒಂಜಿ ದೇಹ ಹೊಡಿತ್ತುಂಡು ನಿನ್ನ ಆಚಾರ ವಿಚಾರದಾದ ನಿಕ್ಕು ಇಂಚಿತ್ತಿನ ಒಂಜಿ ಗೋಟುದ ದೇಹ ಬರೋಡಾಂಡ ನಿನ್ನ ದುಂಬುದ ಅವು ಕರ್ಮ ಮಲ್ದಿತ್ತೈ ಆ ಕರ್ಮದಸ್ಕರ ನಿಕ್ಕು ಭಗವಂತ ಈ ಒಂಜಿ ಆಣುಗೋಟುದ ಬಕ್ರದ ದೇಹ ನಿಕ್ಕು ಕೊರಿಯರು ಈ ಸಂದೇಹ ಪಟ್ಟು ಕೇಳುತ್ತಿದ್ದೇನೆ ಹೇಳು ಎಂಗಿತ್ತ ಡೌಟ್ ಬರೋದುಂಡು ಎಂಗು ಪೂರ ಡೀಟೇಲ್ಸ್ ಅದು ಪನ್ಲ ಬಂದು ಒಂಜಿ ಬ್ರಾಹ್ಮಣ ಬರ್ತಾರೆ ಡಕೇನ್ವಿರು ಅದಾಗ ಹೋತ ಪನ್ಪೆರು ನಾನು ಪೂರ್ವದಲ್ಲಿ ಒಂದು ಪವಿತ್ರವಾದ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವನಾಗಿದ್ದೇನೆ. ವೇದ ವಿದ್ಯೆಯಲ್ಲಿ ಪಂಡಿತನಾಗಿ ಅನೇಕ ಯಾಗಗಳನ್ನು ಮಾಡಿದನು. ಇತ್ತಾರು ಹೋತ ಪನ್ಪೆರು ಆರು ಪನ್ಪೆರು ಯಾಲ್ಲ ಅಂಚನೆ ತುಂಬೆ ಇಂಚ ಬ್ರಾಹ್ಮಣೆ ಅದು ಏನನ್ನು ಬಲಿಕೊರೆಗೋಸ್ಕರ ನೆಟ ಸ್ಟೇಜ್ ಇಡ್ಕಂತು ಕುಲ್ಲಪಾಯತ ಅಂಚನೆ ಯಾಲ್ಲ ಮೆರ್ನ ಲೆಕ್ಕನೆ ಯಜ್ಞ ಯಾಗಾದಿಪುರ ಮಲ್ತೊಂದಿತ್ತೆ ಅಂಚನೆ ಯಾಲ್ನ ಒಂಜಿ ಗೋಟುನು ಬಲಿ ಕೊರಿಯೆ ಎಲ್ಲ ವೇದ ವಿದ್ಯೆಡಿ ಅನ್ ಪಂಡಿತನ ಅಪಿನ ಕತ್ತಿನ ಒಂಜಿ ಬ್ರಾಹ್ಮಣೆ ಆದಿತ್ತೆ ಇತ್ಯಾರ ಕತೆ ಪನೊಂದುಲ್ಲೆರು. ಒಂದು ಸಾರಿ ನನ್ನ ಮಗನಿಗೆ ರೋಗ ಬಂದಿತು. ಆಗ ಆ ರೋಗ ವಾಸಿಯಾಗಲು ನನ್ನ ಹೆಂಡತಿಯು ಆ ರೋಗವು ಹೋದರೆ ಹೋತನನ್ನು ಬಲಿ ಕೊಡುವುದಾಗಿ ಚಂಡಿಕೆಗೆ ಹರಕೆ ಮಾಡಿಕೊಂಡಳು. ಅದರಂತೆ ವಾಸಿಯಾಗಲು ನಾನು ಯಾಗಕ್ಕೋಸ್ಕರ ತಂದಿದ್ದ ಹೋತನನ್ನು ನನ್ನಿಂದ ತೆಗೆದುಕೊಂಡಳು. ಆರ್ದಾದ ಪನ್ಪೇರು ಪಂಡಂದ ಎನ್ನ ಸಂಗತಿ ಇಂಚಂಚ ಯಾಲ್ನ ಮೆರ್ನ ಲಕ್ಕನೆ ಆ ಮಾಧವ ಪಂಪಿನ ಬ್ರಾಹ್ಮಣ ಲಕ್ಕನೆ ಯಜ್ಞ ಯಾಗಾದಿಪುರ ಮಲ್ತೊಂದಿತ್ತೆ. ಯಜ್ಞ ಯಾಗಾದಿಪುರ ಮಲ್ಪುನಾಗ ಆ ಯಾಗೋಡು ಒಂಜಿ ಇತ್ತೇನ ಎಂಚನಿಗಳು ಪಸಂದ್ ಬರ್ತಾರೆ ಯಾಗೋ ಪಾಡ್ರೆ ಅಂಚನೆ ಯಾಲ್ನ ಒಂಜಿ ಗೋಟು ಕಂದಿತ್ತೆ ಯಾಗು ಪಾಡ್ರೆ ಬಂದು ಅದಾಗ ಎನ್ನ ಮಗಕ್ಕೂ ಜೋರಾದ ಮಲ್ಲ ಒಂಜಿ ರೋಗ ಬತ್ತನು ಐಕ್ ಸೀಕು ಅವು ಸೀಕ್ ಎತ್ತು ಮರ್ದು ಮಲ್ತಾರಲ್ಲ ಕಮ್ಮಿ ಆಜಿ ಅದಾಗ ಎನ್ನ ಬುಡಿದಿ ಪಂಡ ಯಾನು ಮುಂದೆಟ್ ಪೂರ ದೇವನ ಭಕ್ತಿರ್ ಪೂರ ಉಳ್ಳೆ ಆಂಡ ಆ ಬುಡಿದಿ ಆತು ಭರವಸೆ ಇತ್ತು ಜಲೆಗೆ ಆಲು ದೇವಿನ ಪೂರ ನಮ್ಮ ಹೊಂದಿತ್ತಳು ಚಂಡಿಕಾ ದೇವಿನ ದುರ್ಗಾ ದೇವಿನ ಪೂರ ನಮ್ಮ ಹೊಂದಿತ್ತಳು ಆಲ್ದಾದ ಮಲ್ತಳು ಒಂದು ಬಾಲೆಗೆ
ಎನ್ನ ಮಗಕ್ಕೆ ಹುಷಾರಾವಂದಿನ ತೂದು ಸೀಕು ಹುಷಾರಾವಂದಿನ ತೂದು ಎನ್ನ ಬುಡಿದಿ ದಾದ ಮಲ್ತೊಲ್ ಪಂಡ ಆ ದುರ್ಗಾದೇವಿಗೆ ಚಂಡಿಕೆಗೆ ದಾದ ಪಂಡರು ಒಂಜಿ ಗೋಟುನು ಬಲ್ಲಿ ಕೊರ್ಪೆ ಬಂದು ಪರಕೆ ಪಂಡರು ತೋ ಐಕೋಸ್ಕರ ಅವು ಬಾಲ್ಯದ ಜ್ವರ ಕಮ್ಮಿ ಗುಣ ಆಣತ ಸೀಕು ಕಮ್ಮಿ ಆಡತ ಐಕೋಸ್ಕರ ಯಾನ್ಲ ಯಜ್ಞ ಮಲ್ಪರಂದಿ ಕನದಿನ ಆ ಒಂಜಿ ಆಣು ಗೋಟುನು ಬಕ್ರನು ಆಲ್ದಾದ ಮಲ್ತೋರು ಉಂದಿತ್ತೆ ನೆಕ್ಕು ಇರ್ನ ಯಾಗಕ್ಕೂ ಪಾಡನ್ ಬಿಡ್ಚಿ ನಮ್ಮ ಮಗೆ ಇತ್ತು ಹುಷಾರಾಯತ ಮಗೆ ಹುಷಾರಾನಿರ್ಬೇಕ ನಮ್ಮ ಪಂತಿನ ಪರಕೆ ಉಂಡತೆ ಯಾನ್ ಪಂತಿನ ಪರಕೆ ಉಂಡತೆ ಚಂಡಿಕಾ ದೇವಿಗೆ ಬಲಿ ಮಲ್ಪುಕಂದು ಐಕಸ್ಕರ ಆಲ್ದಾದ ಮಲ್ತೋಳು ಯಾನ್ ಕಂದಿನ ಗೋಟುನು ಅಡೆಗೆ ಎಂಕು 2 ಜನ ಪೋಯ ಪುಕ ಎನ್ನ ಮಗೆ ಎಂಕು 3 ಜನ ಪೋದುಲ ದಾದ ಮಲ್ತ ಚಂಡಿಕಾ ದೇವಿಗೆ ಬಲಿ ಕೊರ್ರೆ ಪೋಯ. ಅದರಂತೆ ವಾಸಿಯಾಗಲು ನಾನು ಯಾಗಕ್ಕೋಸ್ಕರ ತಂದಿದ್ದ ಹೋತನನ್ನು ನನ್ನಿಂದ ತೆಗೆದುಕೊಂಡಳು. ಯಾನ್ ಕನದಿನ ಗೋಟುನು ಆಲ್ ಪಂಡೋಳು ನಮ್ಮ ಅಡೆ ಕೊರ್ದು ಬರಕ ಚಂಡಿಕಾ ದೇವಿಗೆ ಪರಕೆ ಬಂತಿನ ಉಂಡತೆ ಕೊರ್ದು ಬರಕ ಬಂದು ಪಂಡೋಳು ಯಾಕಸ್ರ ಎಂಕುಲು ಪೋಯ. ಅದನ್ನು ಆ ಚಂಡಿಕೆಯ ಮಂಟಪದಲ್ಲಿ ಬಳಿ ಕಡಿಯುತ್ತಿರಲು ಬ್ರಹ್ಮವಾದಿನಿಯಾದ ಅದರ ತಾಯಿಯು ನನಗೆ ಶಾಪವನ್ನು ಕೊಟ್ಟಿದ್ದು. ಮತ್ತೆ ಎಂಕುಲು ಪಸಂದು ಪೋಯ 3 ಜನ ಪೋಯ ಯಾನ್ ಎನ್ನ ಮಗೆ ಎನ್ನ ಬುಡಿದಿ ಆ ಗೋಟುನ ಪಸಂದು ಪೋಯ. ಗೋಟು ಪಸಂದು ಪೋದು ಚಂಡಿಕಾ ದೇವಿನ ಎದುರುಡು ಕಟ್ಟು ಮಲ್ಪುನಾಗ ಕಟ್ಟು ಮಲ್ಪೋಡು ದುಂಬೆ ದಾದೆ ಬತ್ತನು ಆ ಗೋಟುದ ಅಮ್ಮ ಬರ್ತಿರಲ್ಪ ಗೋಟುದ ಅಮ್ಮ ಬತ್ತದು ದಾದ ಮಲ್ಪುಡು ನೆರ್ಂಡೆಂಕು ದಾದ ಪನ್ಪಡು ಏ ಬ್ರಾಹ್ಮಣ ಈ ದಾದ ಮಲ್ತೊಂದುಲ್ಲ ನಿಕ್ಕು ಈತು ಮಲ್ಲಪುರ ಪಾಂಡಿತ್ಯ ಕಲ್ದಿನೇ ವೇದಶಾಸ್ತ್ರ ಪುರ ಓದುದಿನಾಯೇ ಈತೆ ಆ ಎನ್ನ ಮಗನ ಜೋಕ್ಲೆನ ಪಪ್ಪ ಉಪಂದ ಲೆಕ್ಕ ಮಲ್ತೊಂದುಲ್ಲನ ಫಾದರ್ಲೆಸ್ ಮಲ್ತೊಂದುಲ್ಲನ ಇತ್ತೆ ಎನ್ನ ಮಗನಿ ಮೂಲ್ ಬಲಿ ಕೊರೊಂದುಲ್ಲ ಏರ್ ಪನ್ಪಿನಿ ಆ ಗೋಟದ ಅಮ್ಮ ಬತ್ತು ಪನ್ಪಿನಿ ಎನ್ನ ಮಗನಿ ನೆಟೆ ಬಲಿ ಕೊರೊಂದುಲ್ಲ ಎನ್ನ ಮಗನ ಬಲಿ ಕೊರಂಡ ಆ ಎನ್ನ ಮಗನ ಜೋಕುಲ ಅಲ್ಪ ಪಪ್ಪ ಉಪಂದಿನ ಜೋಕುಲ ಅಪ್ಪು ಜರ ಈ ಇಂಚಮೀನಿ ಮಲ್ತುಂಡ ಉಂಡತ ಇದಾದಪ್ಪ ಈಲ ನೆಕ್ಸ್ಟ್ ಜನ್ಮಡು ಗೋಟಾಪ ಈಲ ಒಂಜಿ ಏಡಾಪ ಬಂದು ಆಲ್ ಬತ್ತದ ಶಾಪ ಕೊರ್ಪುಲು ಏರು ನಾವು ಬಲಿ ಕೊರ್ಪಿನ ಚಂಡಿಕ ಕೊನೊತ್ತಿನ ಬಲಿ ಕೊರ್ಪಿನ ಏಡ್ದ ಅಮ್ಮ ಬತ್ತದ ಎಂಕು ಶಾಪ ಕೊರೇರು ಈ ಏಡಾಪ ಐಕಸ್ಕರ ನಿತ್ಯತುಲ ಒಂದು ಏಡಾತೆ ಒಂದಾರು ಪನ್ಪೇರು. ಎಲೆ ಬ್ರಾಹ್ಮಣನೇ, ನೀನು ಶಾಸ್ತ್ರ ಸಮ್ಮತವಲ್ಲದ ರೀತಿಯಿಂದ ನನ್ನ ಮಗನನ್ನು ಕೊಲ್ಲಲು ಅಪೇಕ್ಷಿಸ್ತೀಯೇ? ನಿಕ್ಕು ಶಾಸ್ತ್ರ ಬರ ಗೊತ್ತಿತ್ತದಲ್ಲ, ನಿಕ್ಕು ಗೊತ್ತುಜ್ಜ ಈ ಬ್ರಾಹ್ಮಣ ಅದು ಶಾಸ್ತ್ರ ಸಮ್ಮತವಲ್ಲದ ಶಾಸ್ತ್ರೋಡು ಬರೆತ್ತಜೇರು ಹಿಂಸೆ ಮಲ್ಪರೆ ಬಲ್ಲಿ ಅವು ಪುರ ಐಟೆ ಶಾಸ್ತ್ರೋಡು ಬರೆತೇರು ಆಂಡಲ ಈ ಅವಳ ಈ ಬ್ರಾಹ್ಮಣ ಆದಲ ನಿಕ್ಕು ನಿನ್ನ ಒಂಜಿ ಕ್ವಾಲಿಟಿದ ಆದ ಪಂಡ ಈ ಹಿಂಸೆ ಉಡುಪೋಡು ಹಿಂಸೆ ಮಲ್ಪರೆ ಬಲ್ಲಿ ಆಂಡಲ ಆ ಶಾಸ್ತ್ರೋಡು ಪನನ್ನಿನ ಕೆಲಸನು ಈ ಮಲ್ತೊಂದುಲ್ಲನ ಈ ಎನ್ನ ಮಗನೀಕೆರೊಂದುಲ್ಲನ. ಆದ್ದರಿಂದ ಎಲೆ ಬ್ರಾಹ್ಮಣ ಥಮನೆ, ನೀನು ಕೂಡ ಆಡಾಗಿ ಹುಟ್ಟುತ್ತೀಯೇ ಎಂದು ಶಪಿಸಿತು. ಯಾಕೋಸ್ಕರ ಎನ್ನ ಮಗನ ಕೆರೊಂದುಲ್ಲ ಅವು ಅವು ಗೋಟುದ ಅಮ್ಮ ಬತ್ತು ಅನ್ಪಿನಿ ಎನ್ನ ಮಗನ ಕೆರೊಂದುಲ್ಲತ ಎನ್ನ ಮಗನ ಕೆರ್ದು ಎನ್ನ ಆ ಪುಲ್ಲೆಲ್ಲೇನು ಪಪ್ಪ ಉಪ್ಪನ್ನೆಲ್ಲ ಕೈ ಮಲ್ತೊಂದುಲ್ಲತ. ಯಾಕೋಸ್ಕರ ಈ ಇದಾದಲ್ಲ ಈಲ ಏಡಾಲ ನೆಕ್ಸ್ಟ್ ಜನ್ಮ ಬಂದಾರು ಶಾಪ ಕೊರಿಯರು. ಅನಂತರ ಕೆಲವು ಕಾಲದ ಮೇಲೆ ಸತ್ತು ಆಡಾಗಿ ಹುಟ್ಟಿದೆನು ಅಲ್ತವಕ್ಕ ಅರ್ನ ಏಡ್ದ ಅಮ್ಮನ ಶಾಪದೋಸ್ಕರ ಯಾಂದಾದ ಅಲ್ಪ ಸೈತೆ ಯಾನ್ ಸೈತಿರ್ಬೇಕ ಯಾನು ಆಯ್ತ ಪ್ರಕಾರ ನಾನು ಏಡಾದ ನೆಟೆ ಪುಟ್ಟಿಯೆ. ಅದೇ ರೀತಿಯಾದ ಅನೇಕ ಜನ್ಮಗಳನ್ನು ಎತ್ತಿದೆ ನಂಚನೆ ಏಡಾದು ಯಾನ್ ಏಡಾವಡ್ದುಂಬು ದಾದೆ ಸುರುಟಿಯನ್ ಬೇತೆ ಪುರ ಜನ್ಮದಿತ್ತು ಬತ್ತೆ ಅಲ್ತವಕ್ಕ ಲಾಸ್ಟ್ ಇಡುತ್ತೆ ಒಂದು ಏಡಾದಿಯನು ಬತ್ತೆ. ಈಗ ಹೋತನಾಗಿ ಹುಟ್ಟಿದ್ದೇನೆ, ಆದರೂ ನನಗೆ ಜಾತಿಗಳನ್ನು ಸ್ಮರಿಸಿಕೊಳ್ಳುವ ಶಕ್ತಿ ಇರುತ್ತದೆ. ಖಾಲಿ ಭಗವಂತನ ಸ್ಮರಣೆಡು ಭಗವಂತ ಹಿಂಗು ಶಕ್ತಿ ಕೊಡ್ತಿರು. ಯಾನ್ ಏತು ಸರ್ತಿ ಜನ್ಮದೆತ್ತೇನೋ ವಾವಾ ಒಂಜಿ ಜನ್ಮ ದೇಯ್ದೆ ಬಂದು ಹಿಂಗೆ ಅಂಚಿತಿನ ಒಂಜಿ ಸ್ಮರಣೆ ಶಕ್ತಿ ಹೆಂಗು ಭಗವಂತ ವರದಾನವಾದ ಕೊಡ್ತೆ. ಇತ್ತೆ ನಮಕ್ ವರದಾನವಾದ ಕೊಡ್ತುಜರ್ ಭಗವಂತ ದೆಪ್ಪಣ ನಮ್ಮದು ಮುದ ಜನ್ಮಡು ವಾ ದೇಹ ನಮಗ್ ಕೊಡ್ತಿರ್ ಭಗವಂತ ನಾಯಾತನ ಪುಚ್ಚನಾತನ ಏನು ಬಂದು ನಮಗ್ ನೆನಪು ಕೊಡ್ತುಜರ್ ಅಂಡ ಮೇರೆಗ್ ಪೂರ ಜ್ಞಾನ ಶಕ್ತಿ ಕೊಡ್ತಿರು, ಜ್ಞಾಪಕ ಶಕ್ತಿ ಕೊಡ್ತಿರು. ದುಂಬುದ ಜನ್ಮಡಾರು ದಾದಾದಿತ್ತೀರು ಬಂದು 6ನೆಟ 11 ಬ್ರಾಹ್ಮಣ ಹೇಳಿದನು, ಎಲೆ ಹೋತನೆ, ನಿನ್ನ ಜನ್ಮದ ಸಂಬಂಧವಾದ ವಿಷಯವನ್ನು ಕೇಳಬೇಕೆಂಬ ಕುತೂಹಲವಿದೆ. ಅಪ್ಪಣ ಈ ರೀತಿ ಇತ್ತೆ ಆಯ್ನತೆ ಇರು ಆಣೆ ಎಡೀರಿ ಇತ್ತೆ ಆಯ್ನತೆ ಅಪ್ಪಂಡ ಅವೆಡ್ದುಂಬು ಬ್ರಾಹ್ಮಣ ಆಯ್ನ ಇಡ್ಬೇಕು ಇರು ಸೈನ್ ಇಡ್ಬೇಕು ಏತೇತು ಜನ್ಮದೆತ್ತದು ಇತ್ತೆ ಲಾಸ್ಟ್ ಆದ ಇರು ಆಣು ಬಕ್ರೆ ಎಂಚಾಯರು ಐತೆಂಕಿಗಿನ ಜನ್ಮದ ಬಗ್ಗೆ ಪಲ್ಲೆ. ಅಲ್ಲದೆ ಇಲ್ಲಿರೋರೆಲ್ಲರಿಗೂ ಆ ಆಸೆ ಇದೆ. ಅಂಚೆ ಮುಳ್ಪುರ ಸೇರ್ದಿನ ಯಜ್ಞಗೂ ಸೇರ್ದಿನ ಯಾಗ ಮಲ್ಪುರ ಸೇರ್ದಿನ ಬೇತಗಲಿಗಳ ಬ್ರಾಹ್ಮಣರನಗಲಿಗಳ ಪಬ್ಲಿಕ್ಕಿಗೆ ಕೇಂದ್ರಿಗೆ ಆಸೆ ಉಂಡು ಎಲ್ಲವನ್ನು ಹೇಳಿ ಅದನ್ನು ನಿವೃತ್ತಿ ಮಾಡು. ಪ್ರತಿ ಒಂಜಿಲ ಇರ್ನ
ಬ್ರಾಹ್ಮಣ ಆದಿತ್ಯರು ಮಾಧವ ಬ್ರಾಹ್ಮಣ ಆದಿತ್ಯರು ಅಂಚನೆ ಶಿವಭಕ್ತ ಆದಿತ್ಯರು ಸುರುಟಿರು ಅಲ್ತವಕ ಆ ಏಡುದ ಅಮ್ಮನ ಶಾಪದಸ್ಕರ ಇರು ಲಾಸ್ಟ್ ಇರು ಒಂಜೆ ಬಕ್ರಾಯರು ಆಯ್ತ ನಡುಟೀರಿ ಏತು ಪೂರ ಜನ್ಮದಿತ್ತರ ಅವಿನ ಪೂರ ಇಂಕ್ ವಿವರವಾದಿರು ಪನ್ಲೆ ಬಂದು ಅವು ಬ್ರಾಹ್ಮಣ ಕೂಡ ಕೇಳಿರು ಓತನ ಹೇಳಿತು, ಎಲೆ ಬ್ರಾಹ್ಮಣನೇ, ಒಂದು ಸಾರಿ ನಾನು ಕಪಿಯ ಜನ್ಮದಲ್ಲಿ ಹುಟ್ಟಿದ್ದೇನೆ. ಅರ್ ಪನ್ಪೇರು ಯಾನ್ ಹೊರ ದಾದಾಯ ಕಪಿಯಾಯ ಯಾನ್ ಮರ್ಕಟ ಪಂಡ ಮಂಗೆ ಆದ ಪುಟಿಯಾನು. ಒಬ್ಬ ಹಾವಾಡಿಗನು ನನ್ನನ್ನು ಹಿಡಿದುಕೊಂಡು ನನಗೆ ಕುಣಿತವೇ ಉಂಟಾದ ಆಟಗಳನ್ನು ಕಲಿಸಿದನು. ಅವನು ನನ್ನನ್ನು ಮನೆಗೂ ಕರೆದುಕೊಂಡು ಹೋಗಿ ಕುಣಿಸುತ್ತಿದ್ದನು. ಅಂಚೆ ಒರಿ ಹಾವಾಡಿಗ ಪುಂಗಿ ಉರುಪುನಾಯ ಒಂದಿನ ದಾದ ಮಲ್ತೆ ಪಂಡ ಏನನ್ನು ಪಸಂದ್ ಪೋಯೆ ಯಾನ್ ಮಂಗೆ ಆದ ಪುಟ್ಟನಾಗ ಏನನ್ನು ಪಸಂದ್ ಪೋದು ಆಯ್ ಪುಂಗಿ ಉರುಪನಾಗ ಯಾನ್ ನಲ್ಪುನ ಲಕ್ಕ ಇಂಕ ಕಲ್ಪಾಯ ಯಾನ್ ಆಯ್ ಪುಂಗಿ ಉರುಪನಾಗ ಯಾನ್ ಐತ ಪ್ರಕಾರನೇ ಯಾನ್ ನಲ್ಪೋಡು ಅಂಚ ಇಂಕ ನಲ್ಪುನ ಇಂಕ ವಿದ್ಯಾಭ್ಯಾಸನ ಕಲ್ಪಾಯ ಹಾವಾಡಿಗ. ಹಾವಾಡಿಗ ಕಲ್ಪದು ಯಾನು ಆಯ್ದಾದ ಮಲ್ತೊಂದಿತ್ತೆ ಆ ಏನನ್ನು ಇಲ್ಲಿಲ್ಲದ ಲೆಸೊಂದು ಪೋಂದಿತ್ತೆ ಆ ಏಪ ಪುಂಗಿ ಬಜ್ಜಾವೆ ಅದಾಗೆ ಯಾನು ಮಂಗೆ ದಾದ ಮಲ್ಪೊಡು ನಲ್ಪೋಡು ನಲ್ತು ಜಿನ ಹಿಂಗೆ ಪೆಟ್ಟಾಕುವೆ ಅಂಚ ನಲ್ತು ಇಲ್ಲಿಲ್ಲ ಪೋದು ಆಯ್ ದೊಡ್ಡ ಕಮ್ಮ ಅಂದಿತ್ತೆ ಇಲ್ಲಿಲ್ಲ ಪೊಂಡ ಕೆಲವರು ಹಿಂಗೆ ದಾದನೆಲ್ಲ ಪರಂದು ಕೊರ್ಪೇರು ಅವೇನು ಬೊಕ್ಕ ಏನು ಆಯ ಕೊರಡು ಅಂಚೆ ಪುರ ಕೆಲವರು ದುಡ್ಡು ಕೊರ್ಪೇರು ಇಂಚಿನ ಪುರ ತಿಂಡಿ ದಿನಸನ್ನು ಕಲೆಕ್ಟ್ ಮಲ್ತಂದು ಆಯ್ ಹಾವಾಡಿಗ ಏನದಸ್ಕರ ಆಯ್ ಜೀವನ ಮಲ್ತೊಂದಿತ್ತೆ ಪಂಡ ಐತೆ ಕೆಲವರು ಇಲ್ಲಿಲ್ಲ ಪೋಪರತೆ ಮೇಂಜಿನ ಪುಂಗಿ ಬಜ ಅಂತ ಪೋಪೇರು ಬೇತೇನೆಲ್ಲ ವಸ್ತು ಬಸ್ ಪೋಪೇರು ಕೆಲವರು ಉಚ್ಚು ಬಸ್ ಅಂತ ಪೋಪೇರು ಕಿನ್ನೆ ಒಂಜಿ ಬುಟ್ಟಿ ಹಿಡ್ದು ಒಂದು ಇಂಚಿನ ಕೆಲವೊಬ್ಬರ ಮಲ್ಪೇರು ಅಂಚೆ ಯಾನು ಮಂಗೆ ಆದಿತ್ತಿನ ಏನನ್ನು ಇಲ್ಲಾಗ ಲೆಸೊಂದು ಪೋತೆ. ಒಂದು ಸಾರಿ ಒಂದು ಮನೆಯಲ್ಲಿ ನನ್ನನ್ನು ಕುಣಿಸುತ್ತಿರಲು ಅಲ್ಲಿ ನನ್ನ ಪತ್ನಿಯು ಮಕ್ಕಳು ಇದ್ದರು. ಅಂಚ ಯಾನದು ಅವಳು ಯಾನ್ ಸೈತಿಂದಲ್ಲ ಎನ್ನ ಬುಡಿದಿತ್ತೆ ಬದುಕು ತೋರಿದ್ದಳು ಅಂಚನೆ ಎನ್ನ ಜೋಕುಲು ಆರ್ ಪನ್ಪೇರು ಆ ಒಂಜಿ ಬ್ರಾಹ್ಮಣೆ ಏಡಾತಿನ ಪನ್ಪೇರು ಎಂಕು ಮದ್ಮೆ ಆದಿತ್ತನು ಎನ್ನ ಬುಡಿದಿಲ್ಲ ಎನ್ನ ಜೋಕುಲು ಅಂಚನಿತ್ತೆ ಯಾನ್ ಕಾಲಿ ಸೈತಿನದ ಯಾನ ಸೈತದ ಮಂಗೆ ಆಯ ಅದ ಮೊಟ್ಟೆ ಎನ್ನ ಬುಡಿದ ಒಂಚೂರು ಪರ ಭಾವನ್ ಬೈದಳು ಅಂಡ ಜೋಕುಲಿತ್ತ ಅಂಚ ಏನ ಲೆಸೊಂದು ಪೋನಾಗ ಇಂಕು ತುಂಬದ ಜನ್ಮದ ನೆನಪಿತ್ತನು ಐಕೋಸ್ಕರ ಯಾನ್ ಆ ಏನನ್ನು ಇಲ್ಲಿಲ್ಲ ಲೆಸೊಂದು ಪೋನಾಗ ಯಾನ್ ಎನ್ನ ನಿಜವಾಯನ ಇಲ್ಲ ಗ್ಯಾನ್ ಬತ್ತೆ ಅಲ್ಪ ಎನ್ನ ನಿಜವಾದ ಯಾನ್ ಇಲ್ಲ ಬನ್ನಾಗ ಅಲ್ಪ ಎನ್ನ ಬುಡಿದಿನಿ ಗುರ್ತಾಂಡು ಎನ್ನ ಜೋಕುಲ್ಲ ಇತ್ತ ಅವರೆಲ್ಲರೂ ನೋಡಿದ್ದೆನು. ಆಗ ಅವರೆಲ್ಲರೂ ನೋಡುತ್ತಾ ಈ ಕುಣಿಕೆಯನ್ನು ಬಿಟ್ಟು ಸಂತೋಷ ಪಡ್ತಿದ್ದೇನೆ. ಅದಾಗ ಯಾನು ಆಗಲೇನು ಬುಡಿದಿನ ಬೊಕ್ಕ ಎನ್ನ ಜೋಕುಲಿನ ತೂತುದೇ ಎಂಕ ಖುಷಿ ಆಂದಿತ್ತು ನಾವು ಎನ್ನ ಬುಡಿದಿ ಮೂಲು ಯಾನ್ ಮೂಲ ಸೈದೆ ಅಂಡ್ ಎನ್ನ ಬುಡಿದಿ ಜೋಕುಲು ಯಾನ್ ಸ್ವತಃ ಎನ್ನ ಇಲ್ಲಾಗ ಯಾನ್ ಬತ್ತದು ಯಾನು ಉಮ್ಮೆ ಪುಂಗಿ ಬಜ್ಜಾನಾಗ ನಲ್ಪುನನೆ ಮರತು ಬಿಡಿಯೆ ಉಂಬೆ ಹಾವಾಡಿಗೆ ಪುಂಗಿ ಬಜ್ಜ ಒಂದುಲ್ಲೆ ಪುಂಗಿ ಬಜ್ಜಾನಾಗ ಮೇರು ಮಂಗೆದಾದ ಮಲ್ಪು ನಲ್ಪೊಡು ಆಂಡ ಉಂದಿತ್ತೆ ಒಯ್ಟೆ ಬತ್ತೀನಿ ಅರ್ನ ಬುಡಿದಿ ಜೋಕುಲ ಸ್ವತಃ ಇಲ್ಲಾಗೆ ಆರ್ ಬತ್ತೀನಿ ಭಿಕ್ಷೆ ಬೇಡ್ರಿ ಹಾವಾಡಿಗ ಅದೇ ಒಂದು ಮಂಗೆದಾದ ಮಲ್ದೊಡು ನಲ್ತೊಂದು ಇತ್ತದೋಡು ಪುಂಗಿ ಬಜ್ಜಾನಾಗ ಆಂಡ ಒಂದು ಮಂಗಾಗ ದಾದ ಆಂಡ ಮಂಗಾಗ ಅರ್ನ ಸ್ವತಃನೇ ಇಲ್ಲು ಬಂದರಿಗೆ ನೆನಪಾಂಡು ಅರ್ನ ಬುಡಿದು ಅಂತೆ ಪರ ಬಾತಲ್ಲ ಅಂಡ ಮೇರು ಸೈತೀರ ಅಂಡ ಅರೆ ಗೊತ್ತಾಪಣತಿತ್ತೆ ತುಲೆ ನಮ್ಮ ಪಿತೃಪಕ್ಷದ ದಾದೆ ಮಲ್ಪೇರು ತುಲೆ ಅಲ್ಪ ಪಿತೃಲೋ ಕುಡಿತಿನ ನಮ್ಮ ಪುರ ಪಿತೃನಾಗಲಿ ಬುಡ್ದು ಬಿಡ್ಪೇರಿತ್ತೆ ಪಿತೃಪಕ್ಷ ಬಂದಾಗ 14-15 ದಿನ ನಿಗುಲು ಭೌತಿಕ ಜಗತ್ತು ಪೋದು ನಿಗಲ ಇಲ್ಲ ಪೋದು ನಿಗಲ ಏರು ಪುರ ಜೋಕುಲು ಪುಲ್ಲೆಲ್ಲ ಪುರ ಏನ ಪುರ ನಿಗಲೆ ಮಲ್ತು ಪಡ್ತಾರೆ ಅವೇನು ತಿಂದು ನಿಗುಲು ಖುಷಿಯಾದ 14 ದಿನ ನೆಟ ಇತ್ತದ ಬಗ್ಗೆ ನಿಗಲು ರಿಟರ್ನ್ ಬಲೆ ಬಂದು ಅಲ್ತ ಪಿತೃಲೋಕದ ದೇವರು ಬಿಡ್ಪೇರಿ ಇಡಿಗೆ ತೋ ಅಗಲೆಂಚ ನಮ್ಮಡೆಗೆ ಬತ್ತದ ಒಂಜಿ ಕಕ್ಕೆದ ರೂಪಡು ಬರ್ಪೇರು ಹೊರ ಕಣ್ಣಿಡು ಕಾಕ ಪನ್ಪುಡು ನಮ್ಮದಲ್ಲ ದೀಪ ತೋ ತಿಂದು ಪುರ ಪೋಪೇರು ಆಂಡ ಅಗಲೆಗೆ ನಿಜವಾದ ಗೊತ್ತುಂಡು ನಮ್ಮನೆ ಅಗಲ್ನ ಜೋಕುಲು ಬಂದು ನಮ್ಮನೆ ಪುಲ್ಲೆಲ್ಲು ಅಗಲನೆ ವಂಶದಗಳು ಬಂದು ಕಕ್ಕೆದ ರೂಪಡು ಬೈದಿನ ಅಗಲೇ ಗೊತ್ತಾಪುಡು ಅಂಡ ನಮಗೆ ಗೊತ್ತು ಜೊತೆ ನಮ್ಮ ಏರ್ ಬೈದಿನ ಅಜ್ಜರ ಬೈದಿನ ನಮ್ಮ ಪಪ್ಪ ಬೈದಿನ ಅಜ್ಜನ ಪಿಜ್ಜರ್ನ ಏರ್ ಬೈದರ್ ಬಂದ ನಮಗೆ ಗೊತ್ತಾಪುಜಿ ಅಂಚ ಇತ್ತೆ ಮೇರು ಗೋಟ ಹತ್ತಿನ ದಾದ ಹತ್ತಿರ ಮಂಗೆ ಹತ್ತಿರ ಆರು ಮಂಗೆ ಅಂಡಲ ಭಗವಂತರಿಗೆ ದಾದ ಕೊಡ್ತೀರಿ ಸ್ಮರಣ ಶಕ್ತಿ ಕೊಡ್ತೀರಿ ಪೂರ್ವಜನ್ಮದ ಅಂಚೆ ಮೇರೆಗೆ ಗೊತ್ತಾಂಡು ಅಲ್ಪ ಮುಂದೆನ್ನ ಬುಡಿದಿ ಮುಂದೆನ್ನ ಬಾಲೆ ಎನ್ನ ಜೋಕುಲು ಬಂದು ಮುಂದೆನ್ನ ಇಲ್ಲು ಬಂದು ಆರಾವೆನ್ ತೂದೆ ಕುಲ್ದೇರು ಅಂಡಾರ್ನ ಬುಡಿದಿ ಬೊಕ್ಕ ಜೋಕುಲೆ ಗೊತ್ತು ಜುಂದಿ ಎನ್ನ ಕಣನೆ ಮಂಗದ ರೂಪೋಡು ಬೈದಿನ್ ಬಂದು ನಮಗೆಲ್ಲ ಗೊತ್ತಾಪ ಜೊತೆ ಕಕ್ಕೆದ ರೂಪೋಡು ಮಂಗನ ರೂಪೋಡು ವಾವ ರೂಪೋಡು ನಮ್ಮ ಹಿರಿಯರ್ನಾಗ ರೂಲ್ಯರ್ ಬಂದು ನಮಗೆಂಚ ಗೊತ್ತಾಪುಣು ಅಂಡ ಅಗಲೆಗೆ ಗೊತ್ತಾಪುಣು ಎಂಚ ಆಗಲೇ ಗೊತ್ತಾಪುಣು ಭಗವಂತ ಸಪೋಸ್ ಆಗಲಿ ಪೂರ್ವ ಜನ್ಮದ ನೆನಪು ಕೊರ್ತುಂಡ ಮಾತ್ರ ಇತ್ತೆ ಮೇರ್ನೆಟೆ ಪಂಡಿರತ್ತೆ ಇಂಕ್ ದುಂಬದ ಜನ್ಮದ ಜ್ಞಾಪಕ ಶಕ್ತಿ ಒಂದು ಇತ್ತಿನಸ್ಕರ ಇಂಕೊಂತ ಗೊತ್ತಾಪುಣು ಯಾನು ಇತ್ತೆ ಬ್ರಾಹ್ಮಣ ಇತ್ತಿನೇ ವಾವ ಜನ್ಮ ಪುಟಿ ಹಲ್ತುವಕ್ಕ ಲಾಸ್ಟ್ ಡೇ ಎಂಚ ಗೋಟ ಆ್ಯಪಂದು ಅಂಚಾರು ಬಂದಾಗ ಅವು ಅರ್ನ ಕರ್ತವ್ಯ ದಾದೆ ಎತ್ತುಂಡು ದಾದೆ ಅರೆ ನಲ್ಪನ ಕರ್ತವ್ಯ ಎತ್ತುನು
ಆಂಡ ಆರು ಪುಂಗಿ ಬಜಾನುಲ್ಲೇರು ಹಾವಾಡಿಗ ಮೇರ್ ಮೇರ್ನ ಬುಡಿದಿ ಬೊಕ್ಕ ಜೋಕ್ಲಿನೇ ತೂವೊಂದು ಮೇರಿಗೆ ನಲ್ಪುನೇ ಮರತು ಬತ್ತೀನಿ ನಲ್ಪುನ ಮರತು ಮಾಡ್ಬೇಕ ಹಾವಾಡಿಗ ದಾದ ಬತ್ತನು ಗರ್ವ ಬತ್ತನು ಜೋರ ಅದು ಮೇನ್ ಯಾನ್ ಮೂಲ ನಲ್ಪರೆ ಯಾನ್ ಪುಂಗಿ ಬಜೆ ಅಂದಲು ಒಮ್ಮೆ ನಲ್ತೊಂದಿತ್ತೆ ಪಂಡು ಆಯ ಹಾವಾಡಿಗ ದಾದೆ ಮಲ್ತೆ ಕಣ್ಣು ಕೆಂಪು ಕೆಂಪು ಮಲ್ತದು ಆಯಗ ಮಲ್ಲ ಕೋಲುಡು ಸರಿಯಾದ ಪೆಟ್ಟಾಕಿ ಮಂಗ ಗಂಟಾದ ಒಂದು ಡೊಂಕು ಕೋಲಿನಿಂದ ಬಲವಾಗಿ ಹೊಡೆದನು. ಆ ಏಟನ್ನು ತಡೆಯಲಾರದೆ ನನಗೆ ಮೂರ್ಛೆ ಬಂದಿತ್ತು. ಅಲ್ಲಿ ಆ ರಾತ್ ಪೆಟ್ಟಾಕಿ ಅದೇ ಬಣ್ಣ ಅರೆಗೆಲ್ಲ ಗೊತ್ತು ಜತ ಮೇರ್ನ ಬುಡಿದಿ ಬಕ್ಕ ಜೋಕ್ಲಿಂತು ಒಂದುಲ್ಲೇರೆಂದು ಆರು ಉಮ್ಮೆ ಯಾನು ಬಜ ಒಂದಲ್ಲ ಉಮ್ಮೆನ ಕರ್ತವ್ಯ ನಲ್ಪುನ ಆರು ಸರಿ ಪೆಟ್ಟಾಕ್ಯಾರ ಪನ್ನೆಗೇನಂದ್ರೆ ಸರಿ ಪೆಟ್ಟಾಕದು ಮೇರು ಆ ಮಂಗೆ ದಾದಾಯರು ಅಲ್ಪ ಮೂರ್ಛೆ ಅದು ಬುರಿಯರು ಮತ್ತು ಆ ಏಟಿನಿಂದ ರಕ್ತವು ಸುರಿತಿತ್ತು. ಆತ ಹಾಕಿದರೆ ಆ ಮಂಗನ ದೇಹ ಹೊಡೆದು ನೆತ್ತಿರ್ಪಿದೆ ಬರೊಂದಿತ್ತು. ಅನಂತರ ಆ ನೋವನ್ನು ತಡೆಯಲಾರದೆ ಅನ್ನ ನೀರನ್ನು ತೆಗೆದುಕೊಳ್ಳದೆ ಕೊನೆಗೆ ಸತ್ತು ಹೋದನು. ಅಂಚ ಆ ಬೇನೆಡು ತಡೆತರ ತಿರಂದೆ ಹಾವಾಡಿಗೆ ಕೊರ್ನೆ ನುಪ್ಪು ಕೈಪುಲ ತಿನ್ನಂದೆ ಅರ್ಧಾದ ಮಲ್ತರಿ ವೀಕ್ನೆಸ್ ಅದು ಲಾಸ್ಟಡ್ ಸೈತು ಪೋಯರು. ಅವು ಮಂಗನ ರೂಪುಡಿತಿನ ಸೈತಿನ ಬಕ್ಕಾರು ದಾದಾಯರು. ಆಮೇಲೆ ನಾನು ನಾಯಿಯಾಗಿ ಹುಟ್ಟಿ ಮನೆಗೆ ಸುತ್ತುತ್ತಾ ಎಸೆದ ಅನ್ನವನ್ನು ಎಂಜಲ್ ಅನ್ನವನ್ನು ತಿನ್ನುತ್ತಾ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದೇನೆ. ಮಂಗನ ರೂಪೊಡಿತಿನಾರು ಸೈತಿನ ಬಕ್ಕಾರು ನಾಯಾದ ಪುಟ್ಟಿಯರು. ನಾಯಾದ ದಾದ ಮಲ್ಪಿರು ನಾಯಾದ ಪುಟ್ಟಿನ ಬಕ್ಕ ಅವಳ ಇಲ್ಲದ ಒಂಜಿ ನಾಯಾದ ಪುಟ್ಟುಂಡಾಂಡ ಇಲ್ಲದ ನಾಂಕು ನಗುಲಾಂಡ ಪಾಡೇರು ಮೇರು ಬೀದಿ ನಾಯಾದ ಒಯ್ಟೆ ಏರೇರು ಪುರ ಒಣಸು ಮಲ್ತದು ಎಂಜಲು ಅಂಡ ಬುಡ್ತಿನ ಒಣಸು ಪುರ ದಕ್ಕೊಂದಿತ್ತೆ ರಾವೇನು ಪುರ ತಿನ್ನೊಂದು ಯಾನು ಬಂಜಿಂಜ ಅಂದು ಇತ್ತೆ ಪಂದಾರ್ ಪನ್ಪಿರ. ಒಂದು ಸಾರಿ ನನಗೆ ಬಹು ಹಸಿವಾಗಲು ನನ್ನ ಮನೆಯ ಅಡಿಗೆಯ ಮನೆಗೆ ನುಗ್ಗಿ ತಪ್ಪಲೆಯಲ್ಲಿಟ್ಟಿದ ಅನ್ನವನ್ನು ತಿನ್ನಬೇಕು ಅಂತ ಪ್ರಯತ್ನಿಸಿದೆನು. ಅಂಚನೆ ಮೇರೆಗೆ ಜನ್ಮ ಪಂಡೇಳ್ತೆ ಯಾರು ಸುರುಟೆ ಹೆಂಗೆ ದುಂಬದ ಜನ್ಮ ನೆನಪಿದೆ ಯಾಕಸ್ಕರ ಮೇರೆ ನಾಯ ಅದಲ ಪಿರ ಅರ್ನ ಇಲ್ಲಗೆ ಪೋಪೇರು ಅಡೆಗೆ ಹೊರ ಮಂಗೆ ಅದಲ ಅರ್ನ ಇಲ್ಲಾಗ ಹಾವಾಡಿಗೆ ಲೇಸೊಂದು ಬರ್ಪಿರು ಪಿರ ನೆಕ್ಸ್ಟ್ ಜನ್ಮ ಪಂಡ ಮಸ್ತ್ ವರ್ಷದ ಬಕ್ಕತ್ತೆ ಪಾರು ಸೈತಿನ ಬಕ್ಕ ಆಟೋಮೆಟಿಕ್ ಭಗವಂತ ದೇಹ ಕೊರ್ಪಿರು ಅದ ನೆಕ್ಸ್ಟ್ ಡಾರ್ ನಾಯಿ ಅದು ಪುಟ್ಟುಂಡಲ್ಲ ಪಿರ ಅಡೆಗೆ ಪೋಯಿರು ಅರ್ನ ಇಲ್ಲಾಗೆ ಪೋಯಿರು ಬುಡಿದಿ ಬಕ್ಕ ಜೋಕ್ಲಿತ್ತಿನ ಇಲ್ಲಾಗೆ ನಾಯಿ ಅದು ಪೋದರೆ ಗೊತ್ತಾದ ಆರ್ನ ಕಿಚನ್ ಪೋಯಿರು. ನಾಯಿ ಸೀದಾ ಕಿಚನ್ಗೆ ಪೋಂಡಾಯ್ತು ನಾಯಿ ಉಲಾಯ ಪೋದು ದಾದ ಮಲ್ತನ ಅಲ್ಪ ಅರ್ನ ಬುಡಿದಿ ಜೋಕುಲು ದಾದ ಅಟ್ಟಿಲ್ ಮಲ್ದಿತ್ತಿರು ಅವೇನು ತಿನ್ಕ ಬಂದು ಟ್ರೈ ಮಲ್ತನು. ಆಗ ನೆಲವನ್ನು ಮೂಸಿ ನೋಡಿ ವಾಸನೆಯನ್ನು ತುಳಿತಾ ಹೆದರಿಕೆಯಿಂದ ಎಲ್ಲ ಕಡೆಯನ್ನು ನೋಡುತ್ತಾ ಮನಸ್ಸಿನಲ್ಲಿ ಯಾರು ಬರುವರು ಎಂದು ಸಂದೇಹಿಸುತ್ತಾ ಆ ಪಾತ್ರೆಗಳನ್ನು ನೆಕ್ಕುತ್ತಿದ್ದೆನು. ಅಂಚ ಅರೆ ಪೊಡಿಗೆ ಆವಂದಿತ್ತು ನಿತ್ಯ ಎನ್ನ ಬುಡಿದಿ ಬರ್ಪೋಲ ಎನ್ನ ಜೋಕುಲು ಬರ್ಪೇನೆ ಗಿಡ ಪರೆ ನಾಯಿ ಬತ್ತನತ್ತೆ ತುಲೆ ಊರುಳ್ಳ ತುಲೆ ಅಚನಾಗ ಹೊರವರ ನಮ್ಮ ಊರುಳ್ಳ ಅಪ್ಪಣ ನಮ್ಮ ಪಿತೃನಗ್ಲೆ ಆದಿಪ್ಪದೆ ಉಂದಿತ್ತೆ ಭಗವಂತ ನಮಗೆ ಭಗವದ್ಗೀತೆ ಪನ್ಪಿನ ಪ್ರಕಾರ ವಿಷ್ಣು ದೇವರ ಪದ್ಮಪುರಾಣ ಪನ್ಪಿನ ಪ್ರಕಾರ ತೋರ ನಮ್ಮ ಊರುಳ್ಳ ನಮ್ಮ ಕಿಚನ್ದ ಬಾಕಿಲು ಹೊರ ಓಪನ್ ಮಲ್ತು ದೀಪ್ನಲ್ಲಿ ಹೊರ ತುಲೆ ನಾಯಿ ಉಲೈ ಪೊಗ್ಗುನೆಲ್ಲ ಚಾನ್ಸಸ್ ಉಪ್ಪುಂತುಲೆ ನಾಯಿ ಉಲೈ ಪೊಗ್ಗುಣ್ ಹೊರರ ಅವೇ ನಾಯಿ ಉಲೈ ಪೊಗ್ಗುನ್ ಪಂಡ ಆಗಲಿ ಪೂರ್ವಜನ್ಮದ ನೆನಪಿತ್ತದು ಅಲ್ಪ ನಾಯಿಲು ಅವನ್ ಎನ್ನ ಕಿಚನ್ ದುಂಬದ ಇತ್ತಿನ ಬಂದು ಅಗಲು ಬರ್ರೆಲ್ಲ ಸಾಧ್ಯ ಇತ್ತು. ಅಂಚೈತೆ ಮೇರ್ದಾದ ನಾಯಿ ಆದಲ ಅನ್ನ ಇಲ್ಲ ಬತ್ತದು ಕಿಚಂಡ್ ದಾದ ಮಲ್ದೇರು ಅವೇನು ಪರಿಮಳ ಬರೋದು ಮೂಸು ತೂಂದು ಅಲ್ಪ ಒಂಜಿ ಬಾಜನಡು ಮಲ್ತಿದ್ದ ಒಣಸನ ಡಕ್ಕನ ಓಪನ್ ಮಲ್ತು ತಿನ್ಕ ಬಂದು ಐಕ್ ಮನಸ್ಸು ನಾಯಿಗೆ. ಆಮೇಲೆ ನನ್ನ ಮಕ್ಕಳು ಮುದುಕಿಯಾದ ನನ್ನ ಹೆಂಡತಿ ಬಂದು ನನ್ನನ್ನು ನೋಡಿ ದೊನ್ನೆ ಮುಂತಾದನ್ನು ತೆಗೆದುಕೊಂಡು ನನ್ನನ್ನು ಹೊಡೆದರು. ಆರು ಓಪನ್ ಮಲ್ತು ಉಲಾಯ್ ಪೊಗ್ಗುದು ಅಂತ ಅದನ್ನ ಮಲ್ದೇರ ತಿನ್ಕಂದು ಪಾಪ ಆರು ಪಪ್ಪನ ಬಾವಡೆ ಬತ್ತಿನಾರು ಎನ್ನ ಬುಡಿದಿ ಓಕೆ ಎನ್ನ ಜೋಕುಲು ಎನ್ನ ಇಲ್ಲು ಬಂದು ಆ ನಾಯ್ದ ರೂಪಣ ಆರು ಬತ್ತೀನಿ ಆಂಡ ಮೊಗಲೇ ಗೊತ್ತು ಜೊತೆ ಬುಡಿದಿ ಪರಬಾತೊಲಿತ್ತೆ ಬುಡಿದಿ ಸಾಯ್ದು ಜೋಲು ಬುಡಿದಿನ ಒಂಜೇ ಜನ್ಮ ಉಂಡಿತ್ತೆಲ್ಲ ಆಂಡ ಮೇರು ಕಣನೆ ಸಾಯ್ತದು ಒಂದು ಮೂಜಿನ ಜನ್ಮ ಬತ್ತಿರು ಬ್ರಾಹ್ಮಣ ಇತ್ತಿನಾರು ಅರ್ಧ ಆದಾಯರು ಮಂಗೆ ಆಯರು ಮಂಗೆಲ್ ಬಕ್ಕೆತ್ತೆ ನಾಯಿ ಆಯರು ಅದು ಮುಟ್ಟಲು ಬುಡಿದಿ ಸಾಯ್ದು ಜೀರು ಯಾರು ಉಳ್ಳೇರು ಪರಬ್ನ ರೂಪಡು ಉಳ್ಳೇರು ಮಾತ್ರ ಪರಬು ಒಂದು ನಾಯಿ ಬತ್ತೀನಿ ಬಂದು ದಾದ ಮಲ್ತಿರು ಜೋಕುಲ್ಲ ಅರ್ನ ಪರಬು ಏನ ಬುಡಿದಿ ಎಲ್ಲ ಕೋಲ್ ಬಸಂದು ಅವೇನು ಆಕರಸರು ಮಲ್ತೀರಿ ನಾಯಿ ಬತ್ತು ಅಂತಂದು ಆಗ ನನ್ನ ಸೊಂಟದ ಕೀಲು ಮುರಿದು ಹೋಯ್ತು. ಅದಾಗೆ ಹೆಂಗೆ ಸೊಂಟಕ್ಕೆ ಸರಿ ಹಾಕದಿಗೆನ ಸೊಂಟ ತುಂಡ ಅದು ಪೋಣು ಬಹುವಾಗಿ ರಕ್ತ ಬಾಯಲ್ಲಿ ಸುರಿಯಲಾರಂಭಿಸು ಹಾಕದು ತಮಣ್ಣ ಏರ್ ಹಾಕಿನೆವು ತನ್ನ ಬುಡಿದಿ ಬಕ್ಕ ಜೋಕುಲೆ ಪಪ್ಪನ ಹಾಕಿನಿ ಪಪ್ಪ ಬಂದು ಆಗಲೇ ಗೊತ್ತಿತ್ತು ಜಾಂಡ ಮೇರೆಗೆ ಪೂರ್ವ ಜನ್ಮ ನೆನಪಿತ್ತನು ಎನ್ನ ಬುಡಿದಿ ಬಕ್ಕ ಜೋಕುಲೆ ಹೆಂಗೆ ಹಾಕಿರಿ ಆ ನಾಯ್ದ ರೂಪುಡು ಬತ್ತ ಹೆಂಗೆ ಜೋರು ಬಡಾಂಡು ಎನ್ನ ಇಲ್ಲದ ನೆನಪಾದ ಎನ್ನ ಇಲ್ಲಡ ಅಟಿಲ್ ಮಲ್ದನ ಪಂದು ಯಾನು ತಿನ್ನಾರೆ ಪೋನಾಗ ಎನ್ನ ಬುಡಿದಿ ಜೋಕುಲೆ ಹೆಂಗೆ ಸರಿಯಾದ ಹಾಕಿರು
ಎನ್ನ ಸೊಂಟದ ಕೀಲ್ ತುಂಡಾದ ಎಂಕು ಜೋರಾದು ಎನ್ನ ಬಾಯ್ಡು ನೆತ್ತಿರ್ ಬತ್ತಂಡು ಆದರೆ ಜ್ಞಾನವಿಲ್ಲದವನಾಗಿ ಆ ಮನೆಯಿಂದ ಹೇಗೂ ಹೊರಗೆ ಬಂದೆನು ಎಂಚಾಂಡಲ ಯಾನು ಅಗಳು ಉಲಾಡೆ ಸರಿ ಪೆಟ್ಟಾಕಿರ್ ಕಿಚಂಡು ಪೆಟ್ಟಾಕದೇನು ಎಂಚಾಂಡಲ ಬಿದ್ದೆ ಬತ್ತೆ ಆ ನಡು ಮುರಿದು ಹೋದುದರಿಂದ ಒಳಗೆ ದೇಹವು ಕೊಳೆತು ಹುಳು ಬಿದ್ದಿತ್ತು. ಎನ್ನ ನಡುವೆ ಸೊಂಟದ ತುಂಡೆ ಪೋದು ಬಾಯ್ಡು ನೆತ್ತಿರ್ ಬತ್ತದು ಎನ್ನ ಆ ನಾಯ್ದ ದೇಹಡು ಪುರಿ ಬರ ಶುರು ಆಂಡು ಆ ಕಷ್ಟದಿಂದಲೇ ಪ್ರಾಣವನ್ನು ಬಿಟ್ಟೆನು. ಎನ್ನ ದೇಹ ಪೂರ ಗುಜಿರಿ ಆಂಡು ಪೂರ ಪೆಟ್ಟಾಕದು ನಡು ಸೊಂಟನೇ ಎನ್ನ ಪೋದು ಅಗಲು ಸರಿ ಪೆಟ್ಟಾಕದಿರು ಅಂಚನೆ ಸರಿ ಪೆಟ್ಟಾಕದು ದೇಹದ್ದು ಪೂರ ಎನ್ನ ಬಾಯ್ಡು ಪೂರ ನೆತ್ತಿರ್ ಬತ್ತದು ಯಾನು ಎನ್ನ ದೇಹಡು ಪೂರಿ ಬತ್ತದು ಯಾನು ಅಲ್ಪನೇ ಪ್ರಾಣ ಬಿಡಿಯೆ. ಅನಂತರ ಒಬ್ಬ ಹೆಂಡ ಮಾರುವವನ ಮನೆಯಲ್ಲಿ ಕುದುರೆಯಾಗಿ ಹುಟ್ಟಿದೆನು. ಅಲ್ತವಕ್ಕ ಯಾನು ನೆಕ್ಸ್ಟ್ ಜನ್ಮದಾದಾಯ ಯಾನು ಕುದುರೆ ಅದು ಪುಟ್ಟಿಯೆ. ಆ ಕುದುರೆ ಏನು ಪುಟ್ಟಿನ ಬಕ್ಕ ಯಾನು ಎನ್ನನು ಆ ಕುದುರೆದಾಯ ಎದಾದ ಮಲ್ಪೆ ಕುದುರೆನ ಪಂಡ ಹೆಂಡ ಮಾರುವವನ ಮನೆಯಲ್ಲಿ ಕುದುರೆಯಾಗಿ ಹುಟ್ಟಿದೆ. ಆಮೇಲೆ ನಾನು ಮುದಿಯಾಗುತ್ತಲೂ ಸಂತೆಯಲ್ಲಿ ನನ್ನನ್ನು ಮಾರಲು ತಂದನು. ಅಲ್ತವಕ್ಕ ಹಾಯೆ ಹೆಂಡ ಮಾರನಾಯೆ ಯಾನು ಕುದುರೆ ಅದು ಪುಟ್ಟಿನ ಬಕ್ಕ ಯಾನೊಂಚೂರು ಪ್ರಾಯ ನೆಡ್ಬಕ್ಕ ದಾದಾಪಡು ಯಾನು ವೈಕ್ಲ ಯೂಸ್ ಆಪುಜಿ ಬಂದು ಆಯೆ ಮಾರ್ಕೆಟಿಗೆ ಬಸಂದು ಮಾರ್ರೆಗೆ ಬತ್ತೆ ನಾನು. ಆಗ ನಾನು ಮುದಿಯಾಗಿ ನನ್ನ ಹಲ್ಲೆಲ್ಲವೂ ಬೀಳುವ ಸ್ಥಿತಿಗೆ ಬಂದು ಅಲ್ಲಾಡುತ್ತಿದ್ದು. ಆಗ ನನ್ನ ಹೆಂಡತಿ ದ್ವಾರಕೆ ಯಾತ್ರೆಯನ್ನು ಮಾಡಲು ಮನಸ್ಸು ಮಾಡಿ ಒಂದು ಕುದುರೆಯನ್ನು ಹುಡುಕುತ್ತಿದ್ದಳು. ಅಂಚ ಆಯೆ ಯಾನು ಒಂಜಿ ಹೆಂಡ ಮಾರುನ ಆಯನ ಇಲ್ಲಡು ಕುದುರೆ ಅದು ಪುಟಿಯೆ ಕುದುರೆ ಎಂಡ ಮಸ್ತ್ ಕೆಲಸ ಮಲ್ತಾನೆ ಇಡ್ಬೇಕ ಯಾನು ಪರಬಾಯ ನಿಡ್ಬೇಕ ಆಯ್ದಾದ ಮಲ್ತೆ ಮಾರ್ಕೆಟಿಗೆ ಮಾರ್ರೆಗ್ಲಿ ಸೊಂದು ಬತ್ತೆ. ಆ ಒಂಜಿ ಸನ್ನಿವೇಶಡು ಎನ್ನ ಬುಡಿದಿ ಬೊಕ್ಕ ಎನ್ನ ಜೋಕುಲಿಗೆ ದ್ವಾರಕೆಗೆ ಯಾತ್ರೆ ಪೋರ ಎತ್ತುಂಡು. ಎನ್ನ ಬುಡಿದಿ ಬೊಕ್ಕ ಮಗಲ್ ಜೋಕುನಗ ದ್ವಾರಕೆಗೆ ಪೋರ ಎತ್ತುಂಡು. ಯಾಕಸ್ರ ಅಲ್ದಾದೇನು ಆ ಟೈಮ್ ಪೂರ ನಮಕದಲ್ಲ ಏರೋಪ್ಲೇನ್ ಟ್ರೈನ್ ಪೂರದ ಅಲ್ಲಿಜ್ಜಿ ಎಂಚಾಂಡಲ ನಡ್ತೊಂದು ಪೋಡಾಪುಂಡು ಇಜ್ಜಿನ ಕುದುರೆಡು ಸವಾರಿ ಮಲ್ಪುಡಾಪುಂಡು. ಯಾಕಸ್ರ ಅಲ್ದಾದೇನು ಇತ್ತು ದ್ವಾರಕ್ಕೆ ಪೋಡತ್ತ ದ್ವಾರಕ್ಕೆ ಪೋಡಿತ್ತುಂಡ ಕುದುರೆದ ಮಿತ್ತು ಕುಲ್ಲೊಂದು ಪೋಡ ನಮಕ್ ಆಯಾಸ ಆಪುಜಿ. ಯಾಕಸ್ರ ಕುದುರೆ ನಾಡೊಂದಿತ್ತು ಓವಂಡಲೊಂಜಿ ಕುದುರೆ ಮಿನಿ ತಿಕ್ಕ ಟ್ರಾವೆಲಿಂಗ್ ಮಲ್ಪರೆ ಬಂದು ನನ್ನನ್ನು ನೋಡಿ ಸ್ವಲ್ಪವಾದ ಕ್ರಾಯಕ್ಕೇನೆ ನನ್ನನ್ನು ಕೊಂಡುಕೊಂಡು ಹಗ್ಗವನ್ನು ಹಾಕಿ ಆ ಮುದಿಯಾದ ನನ್ನನ್ನು ಹಿಡಿದುಕೊಂಡಳು. ಅಲ್ತೇವ ಕುದುರೆ ನಾಡಿಯಲು ಅಲ್ತೇವ ತನ್ನ ಕಣನನೇ ಹೊಸೊಂದು ಪೋಯ್ಲು ಒಂಜಿ ಪರಬಾತಿನ ಕುದುರೆ ನಾಯ ಅಲ್ಪ ಮಾರ್ರೆ ಬತ್ತೆ ಅಡೆ ಅಲ್ಲಾಡೆಗೆ ಗೆತ್ತೊಂದು ರೂಪಾಯಿಲು ಒಂಜಿ ಓಣಲು ಕುದುರೆ ಮಿನಿ ತಿಕ್ಕೊಂಡ ಬಂದು ಅಂಚನಾಗ ಮೇರೆ ಅರ್ನ ಬುಡಿದಿಯೇ ತನ್ನ ಕಣನನ್ನು ಕುದುರೆಯನ್ನು ಲೆಸೊಂದು ಪಂಡ ಒಂದೊಂಜಿ ಪ್ರಾಯದ ಕುದುರೆ ಮಲ್ಲೆಜಿ ಒಂದಿಕ್ಕದಲ್ಲ ಹೆಚ್ಚ ಅಹಂಕಾರ ಉಪ್ಪಂದೊಂದು ಕುದುರೆಗೆ ಐಕಸ್ಕರ ಸ್ಪೀಡ್ಲ ಪೋವಂದು ಜಾಸ್ತಿ ಮೆಲ್ಲ ಪೋಂಡಲ್ ನಡಪು ಆರಾಮುಡು ದ್ವಾರಕ ಮುಟ್ಟೋಲೆತ ಬೊಕ್ಕ ದೊಡ್ಡಲ ಕಮ್ಮಿ ಆತ ಎಡ್ಡೆ ಸ್ಟ್ರಾಂಗ್ ಇತ್ತಿನ ಒಂಜಿ ಜವಾನೆ ಪ್ರಾಯ ಒಂದಿನ ಒಂಜಿ ಕುದುರೆನಿಗೆ ಎತ್ತೊಂಡು ಐಕ್ ರೇಟ್ಲ ಜಾಸ್ತಿ ಬಂದ್ಬಿಡೋದು ಒಂದು ಯೂಸ್ಲೆಸ್ ಪಂಡ ಕಮ್ಮಿ ರೇಟೆಡ್ ಆಪುಣತ್ತ ಪಂಡ ಅಲ್ದಾದ ಅಲ್ಪಲು ಅವೇ ಕುದುರೆನ ಖರೀದಿ ಮಲ್ತು ಬರ್ಪೋಲು ಪರ್ಚೇಸ್ ಮಲ್ತೊಂದು ಇಲ್ಲ ಪಸಂದ್ ಬರ್ಪೋಲು ಕುದುರೆ ನಾನು ನೆಟ್ಟು ನಮ್ಮ ಪೋಯ್ ಬಂದು ಬರ್ಪೋಲು. ಆಕೆ 2-3 ಮಕ್ಕಳನ್ನು ನನ್ನ ಮೇಲೆ ಕೂರಿಸಿಕೊಂಡು ಪ್ರಯಾಣ ಮಾಡಿದಳು. ಆಕೆ 2-3 ಮಕ್ಕಳನ್ನು ಅಲ್ದಾದ ಅಲ್ಪಲು 3 ಜನ ಜೋಕ್ಲಿನ ಬೊಕ್ಕ ಹಾಲು ಒಟ್ಟು 3 ಜನ 2 ಜನ ಜೋಕುಲು ಬೊಕ್ಕ ಹಾಲು ಒಟ್ಟು 3 ಜನ ಕುಲ್ಲೊಂದು ಆ ಕುದುರೆ ಮಿತ್ತು ಕುಲ್ಲೊಂದು ಒಡೆ ಪೋಪೆ ದ್ವಾರಕ್ಕೆ ದಡ್ಬೇಕು ತನ್ನ ಕಣನ ಮಿತ್ತು ಕುಲ್ಲೊಂದು ಪೋಪಿನ ಬೊಕ್ಕ 2 ಜನ ಜೋಕುಲರ್ನ ಅಲ್ತ ಬೊಕ್ಕ ಬುಡೇರಿ ತನ್ನ ಕಣನೇ ಕುದುರೆನು ಯೂಸ್ ಮಲ್ಪ ಬಟ್ ಆಗಲೇ ಗೊತ್ತುಜಿ ಕಾಲಿ ಮೇರೆ ಗೊತ್ತು ಒಂದು ಎನ್ನ ಬುಡಿದ ಬೊಕ್ಕ ಎನ್ನ 2 ಜೋಕುಲು ಎನ್ನ ಮಿತ್ತು ಕುಲ್ಲೊಂದು ಉಲ್ಲೇರಿ ಯಾನ್ ಪೋಂದುಲ್ಲೆ ಬಂದು ನಾನು ಮೆಲ್ಲಗೆ ಹೋಗುತ್ತಾ ಒಂದು ಸರೋವರದ ತೀರದಲ್ಲಿ ಹೆಚ್ಚಾದ ಕೆಸರು ಸಿಕ್ಕಲು ಅದರಲ್ಲಿ ಹೂತುಕೊಂಡೆ. ಅಂಜನೆಗಳು ನಡ್ತೊಂದು ಪೋಯರು ಒಂದು ಪ್ರಾಯ ಆತಂದು ಅಲ್ಪ ಅಲ್ಪ ಒಂಜಿ ಸರೋವರದ ಬರಿಟು ಏಪಲ ನಮ್ಮ ನದಿ ಬರಿಟು ಪೋನಾಗ ದಾದೆ ಪುಂಡು ಅಲ್ಪ ಆಜು ಬಾಜುದ ನಿಯರೆಸ್ಟ್ ಪ್ಲೇಸಸ್ ದಾದೆ ಪುಂಡು ಗಿಲ್ಲ ಚಂಡಿ ಪುಂಡು ಚಂಡಿ ಇತ್ತಂದ್ರೆ ಅಲ್ಪ ಮಣ್ಣು ದಾದೆ ಪುಂಡು ಅಂತೆ ನಮ್ಮ ನಡಪ ನಮ್ಮ ಕಾರು ಕೂಂತದ್ದು ಪೋಪುಂಡು ಉಲಾಯ್ ಕೂಂತು ಪೋಪುಂಡು ತೊ ಅಂಚ ಮೇರು ಆ ಕುದುರೆ ಐಟ ಸರೋವರದ ಬರಿಟು ಮೊಗಲು ದ್ವಾರಕ್ಕೆ ಪೋನಾಗ ಸರೋವರ ತಿಕ್ಕೊಂಡು ಸರೋವರದ ಬರಿಟು ಪೋನಾಗ ಐಟ ಪೂರ ಚಂಡೆ ಅದು ಆ ಕುದುರೆದ ಕಾರು ಒಂಜಿ ಕಾರ್ ದಾದಾಂಡು ಅವು ಕೀಚಡದ ಉಲಾಯಿ ನೂರ್ದು ಪೋಂಡು ಪಾಪ ಒಂದು ಕುದುರೆ ದಾದೆ ಒಂದು ಪ್ರಾಯ ಆಂಡು ಕುದುರೆ ಒಂದು ಕುದುರೆಗೆ ಆತು ಶಕ್ತಿ ಇತ್ತು ನಾವು ಪಟ್ಟ ಬಂದ ಒಂಜಿ ಚರಂಡಿಡು ಉಲಾಯಿ ಪೋತಿನ ಕಾರ್ನ ಒಯ್ತೊಂದು ಸೀದಾ ಪೋತು ಮೆರೆಗೆ ದಾದಾರು ಒಯ್ಪರೆ ಆಚೆ. ಆಗ ನಾನು ಕತ್ತನ್ನು ಮಡಿಸಿಕೊಂಡು ಆ ಕೆಸರಿನಲ್ಲಿ ಬಿದ್ದು ಬಿಟ್ಟೆನು. ಅಂಚ ಕಾರು ಒಯ್ಪರೆ ಆಜಾಯ್ಕು ಮೊಗಲು 2 ಜನ
ಜೋಕುಲು ಅಂಚಿನ ಬುಡಿದಿ ಅನ್ನ ಮಿತ್ತು ಕುಲ್ದೆರು ಕುಲ್ಲುದು ವಜನ ಅದು ಆರು ಒಂಜಿಕಾರನ್ನ ಆ ಕೆಸದೊಲೆ ನೂರ್ದು ಪೋಂಡು ದೆರ್ಪರೆಗಾಜಿ ದೆಪ್ಪರೆ ಅಂದ ಆರು ಅಲ್ಪನೆ ಬೂರ್ದು ಪೋಯಿರು ಕುದುರೆ ಅಲ್ಪನೆ ಬೂರ್ದು ಪೋಂಡು. ಆಗ ನನ್ನ ಮಕ್ಕಳು ಕೈಗಳಿಂದಲೂ ದೊನ್ನೆಗಳಿಂದ ಹೊಡೆದೆಬ್ಬೆಸಲು ಮೊದಲು ಮಾಡಿದರು. ಇತ್ತೆ ಮೊಗಲೆ ಬುಡಿದಿ ಬೊಕ್ಕ ಜೋಕುಲಿಗೆ ಮಂಡೆ ವೆಚ್ಚಣ್ಣಾರೆ ಒಂದು ಕುದುರೆ ಅರ್ಧ ತಾರ್ದಿಡು ಉಂತುನದೆತ್ತೆ ಇತ್ತೆ ದ್ವಾರಕೆಗೆ ಪೂಪಿನೆಂಚ ಒಂದಿತ್ತೆ ಅಡೆಗೆ ಬೂರ್ದು ಬುಂಡು ಪಂದು ಮೊಗುಲು ಆ ಕುದುರೆಗೆ ಸರಿ ಹಾಕ್ವಿರು. ಲಕ್ 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 ಪೋರೆಂಡು ದುಮ್ಮು ಪೋರೆಂಡು ಬಂದು ಆ ಏಟನ್ನು ತಡೆಯಲಾರದೆ ಅಲ್ಲಿಯೇ ಪ್ರಾಣಗಳನ್ನು ಬಿಟ್ಟೆನು. ನಾನು ಅಲ್ಲಿ ಸತ್ತು ಹೋದನ್ನು ನೋಡಿ ಮುಂದೆ ಹೋಗಲು ಸಾಧ್ಯವಿಲ್ಲದವರಾಗಿ ಆ ಮುದುಕಿಯಾದ ತಾಯಿಯನ್ನು ಎಳೆದುಕೊಂಡು ಹಿಂತಿರುಗಿ ಮನೆಗೆ ಹೋದರು. ಅವಳು ಸರಿ ಪೆಟ್ಟಾಕೇರು ಯಾನೆಂಚ ಪೋಪಿನಿ ದುಂಬೆಂಚ ಪೋಪಿನಿ ದುಂಬು ಪೋರೆ ಆಜಿ ಎಂಕ ಅವು ಕಾರು ಉಲೆ ಬುಡ್ದಿನ ಎಂಕ ಒಯ್ಪರೆಗೆ ಆಜಿ ಮೊಗಲೆಗಲ ಒಯ್ಪರೆ ಆಜಿ ರಡ್ಡ ಅಂಜೋಕಲೆಗಲ ಬೊಕ್ಕ ಅವು ಅರ್ನ ಬುಡಿದಿಗಲ ಒಯ್ಪರೆ ಆಜಿ ಅಂತಂಡ ಉದಾದ ಮಲ್ತನ್ ಪಂಡ ಅಲ್ಪನೆ ಅದು ಸರಿ ಆಗಲ್ಲ ಪೆಟ್ಟು ತಿಂದೆ ಆರು ಅಲ್ಪನೆ ಸೈತು ಪೋಯರು. ಕುದುರೆಲ ಆ ಸೈತಿರು ಅಂಚೆ ಆರ್ನ ಬುಡಿದಿ ಪರಬಾಯನ ಬುಡಿದಿ ಅಂಚನೆ ಆ ರಡ್ಡು ಜೋಕುಲು ಪಿರಾಗಲ ಇಲ್ಲಾಗೆ ಪೋಯರು. ಅರ್ಧ ದ್ವಾರಕ್ಕೆ ಪೋಪಿನ ಯಾತ್ರನ ಇನ್ಕಂಪ್ಲೀಟ್ ಮಲ್ತಿ ಪಿರ ಪೋಯರು. ಆಮೇಲೆ ಅನೇಕವಾದ ಹೀನವಾದ ಮತ್ತು ನಿಕೃಷ್ಟವಾದ ಜನ್ಮಗಳನ್ನು ಹೊಂದಿ ಕೊನೆಗೆ ಬಹುಕಾಲದ ಮೇಲೆ ಈ ಹೋತನಾಗಿ ಹುಟ್ಟಿದೆನು. ಅಂಚಿನ ಕುದುರೆ ಕಾಲಿಲ ಅಷ್ಟತ್ತು ಅಲ್ತಬಕ್ಕ ಕೆಲವು ಜನ್ಮ ಇಂಕ ತಿಕ್ಕೊಂಡು ಹೀನವಾಯನ ಜನ್ಮ ನಿಕೃಷ್ಟವಾಯನ ಜನ್ಮ ತಿಕ್ಕೊಂಡು ಇಂಕ ತಿಕ್ಕದು ಇತ್ತೆ ಎಂಕ್ ಉಂದುತುಲ ಎಂಕ್ ಗೋಟದ ಜನ್ಮ ಬತ್ತುಂಡು ಬಂದು ಆ ಒಂಜಿ ಯಾಗಗುಲೆಸೊಂದು ಬೈದಿನ ಮಾಧವ ಬ್ರಾಹ್ಮಣ ಯಾಗ ಮಲ್ಪರಿಗೆ ಬಲಿ ಕೊರ್ರೆಗೆ ಕನದಿನ ಅವು ಆಣುಗೋಟ್ ಪನ್ಪುಣು ಯಾನ್ಲ ತುಲ ಇಂಚಂಚ ಬ್ರಾಹ್ಮಣ ಆದಿತ್ಯನಯ ಅಲ್ತ ಬಕ್ಯಾನ ಸೈತದ ಯಾಂದ ಆದಾಯ ಒಂಜಿ ಉಂದಾಯ ಮರ್ಕಟ ಆಯ ಕಪ್ಪಿ ಆಯ ಕಪ್ಪಿಡ ಪಕ್ಕ ಸೈತದ ಯಾನ್ ನಾಯಿ ಆಯನ ಪಕ್ಕ ಸೈತದ ಯಾನ್ ಕುದುರೆ ಆಯನ ಪಕ್ಕ ಕೂಡ ಯಾನು ಸೈತದ ಬೇತೆ ಆ ಒಂಜಿ ನಿಕೃಷ್ಟವಾಯನ ಹೀನವಾಯನ ಇಂಕ ಜನ್ಮ ಭಗವಂತ ಕೊರಿಯರು ಅಲ್ತವಕ್ಕ ಲಾಸ್ಟ್ ಯಾನಿತ್ತೆ ಈ ಒಂಜಿ ಬಕ್ರ ಅದು ಆಣುಗೋಟ ಅದೇನ ಹುಟ್ಟುದೆ. ಬ್ರಾಹ್ಮಣನು ಹೇಳಿದನು, ಎಲೆ ಹೊತ್ತನೆ ನಿತ್ಯವೂ ಈ ದುಃಖಕರವಾದ ಮಹಾಯಾಗಗಳಿಂದ ಉಪಯೋಗವೇನು? ನನಗೆ ಉತ್ತಮವಾದ ಸುಖವು ಬೇಕು ಅಂಥವುದನ್ನು ಸರಿಯಾಗಿ ಹೇಳು. ತೋ ಅಪ್ಪಂಡ ಆರು ಬ್ರಾಹ್ಮಣಕ್ಕೇನು ಏ ಬಕ್ರ ಏ ಹೊತ್ತ ಅಪ್ಪಂಡ ನಿತ್ಯವೂ ಈ ದುಃಖಕರವಾದ ಮಹಾಯಾಗಗಳಿಂದ ಉಪಯೋಗವೇನು? ಅಪ್ಪಣ ಒಂದು ಮಹಾಯಾಗ ಮಲ್ತದಾದ ಪ್ರಯೋಜನ ದುಃಖ ಅಪ್ಪಂಡದ ಆಲ ಪ್ರಯೋಜನ ಇಜ್ಜಿ ನನಗೆ ಉತ್ತಮವಾದ ಸುಖವು ಬೇಕು. ಅಪ್ಪಣ ಹೆಂಗ ಮನಸ್ಸಿಗೂ ಖುಷಿ ಆಪಿನ ಅಂತರಂಗ ಶುದ್ಧೀಕರಣ ಆಪಿನ ಕತ್ತಿನ ಅಂಚಿತ್ತಿನ ಸುಖ ಬೋಡು ಹೆಂಗ ಅಂಚಿತ್ತಿನ ಓವಾಂಡಲಿತ್ತಂಡ ಹೆಂಗೆ ಪನ್ಲ ಬಂದು ಆ ಒಂಜಿ ಆಣುಗೋಟುಡ ಬ್ರಾಹ್ಮಣಕ್ಕೆ ಏನು ಓತವ ಹೇಳಿತು, ಎಲೆ ಬ್ರಾಹ್ಮಣನೇ, ಮತ್ತೊಂದು ಆಶ್ಚರ್ಯಕರವಾದ ಸಂಗತಿಯನ್ನು ಹೇಳುತ್ತೇನೆ. ನಿನಗೆ ಅಪೇಕ್ಷೆ ಇದ್ದರೆ ಕೇಳು, ನೀನು ಬೇರೆ ಯೋಚನೆ ಇಲ್ಲದೆ ಕೇಳೋಣಂತೆ ಕಾಣುತ್ತೀಯೆ. ತೋ ಅದಾಗ ಅವು ಬಕ್ರ ಬಂದ್ಬಿಡು, ಬ್ರಾಹ್ಮಣ ನಿಕ್ಕಿತ್ತೆ ಎಂಕೆ ನೋಡು ಇಂಚಿತ್ತಿನ ಒಂಜಿ ವಿಷಯಡು ಮಸ್ತ್ ಇಂಟ್ರೆಸ್ಟ್ ತೋಜಿನಲ್ಲ ಕಾಬುಡು ಈ ಪೊರ್ಲುಡ್ಕೆ ಏನೊಂದಿಲ್ಲ ಒಂಜಂಜ ಕ್ವಶನ್ಗೆ ಏನೊಂದಿಲ್ಲ ಯಾಕಸ್ಕರ ನಿಕ್ಕು ನನ್ನ ಅಪೇಕ್ಷೆ ಇತ್ತಂಡ ನಾನು ನಿಕ್ಕು ಕೊಡೊಂಜಿ ಸಂಗತಿ ಪನ್ಪೆ ಇಂಚಂಚ ಆತಿನ ಒಂಜಿ ಸಂಗತಿ ನಿಕ್ಕು ಪನ್ಪೆ. ಮೋಕ್ಷನು ಕೊಡುವ ಕುರುಕ್ಷೇತ್ರ ಎಂಬ ಒಂದು ಪಟ್ಟಣವಿರುವುದು. ಇತ್ತೆ ಅವು ಬಕ್ರ ಕುಡೊಂಜಿ ಕತೆ ಪನ್ಪೆರು ಮೋಕ್ಷ ತಿಕ್ಕುನ ಕತ್ತಿನ ಕುರುಕ್ಷೇತ್ರ ಪನ್ಪಿನ ಒಂಜಿ ಪಟ್ಟಣ ಉಂಡು. ಅದರಲ್ಲಿ ಸೂರ್ಯವಂಶದಲ್ಲಿ ಹುಟ್ಟಿದ ಚಂದ್ರಶರ್ಮನೆಂಬ ರಾಜನಿದ್ದನು. ಸೂರ್ಯವಂಶಡು ಹುಟ್ಟಿದಿನ ಏರುಪ್ಪೇರು ಚಂದ್ರಶರ್ಮ ಪನ್ಪಿನ ರಾಜ ಉಪ್ಪೇರು. ಒಂದು ಸಾರಿ ಸೂರ್ಯಗ್ರಹಣ ಬರಲು ಆ ರಾಜನು ಬಹುವಾದ ಶ್ರದ್ಧೆಯಿಂದ ಕಾಲಪುರುಷ ದಾನವನ್ನು ಕೊಡಲು ಯತ್ನಿಸಿದನು. ಆ ಒಂಜಿ ರಾಜೆ ದಾದ ಮಲ್ತಿರ್ ಪಂಡ ಸೂರ್ಯಗ್ರಹಣದ ಪಗ ಆ ಒಂಜಿ ಕಾಲಪುರುಷ ಪನ್ಪಿನ ದಾನ ಏರ್ಲ ಮಲ್ತಂಡಲ ಏರ್ಲ ಗೆತ್ತುನು ಜೇರ್ದೆ ಪಂಡ ಕಾಲಪುರುಷ ಪಂಡ ಅವು ದಾದೆ ಪಂಡ ಒಂಜಿ ಕಪ್ಪಾಯಿನ ಒಂಜಿ ವಿಗ್ರಹ ಒಂಜಿ ಮನುಷ್ಯನ ವಿಗ್ರಹನ ದಾದೆ ಮಲ್ಪೆರು ಕೊರ್ಪಿನಿ ಇತ್ತೆ ನಮ್ಮ ಪನ್ಪತೆ ಕೆಲ ಸುಬ್ರಹ್ಮಣ್ಯ ಪುರ ಪೋಪೆರು ಕೆಲವು ಪರಕೆ ಪನ್ಪೆರು ಎಂಕು ಮಂಡೆ ಬೇನೆ ಹಾಪುಂಡು ಎಂಕು ಕಾರ್ ಬೇನೆ ಹಾಪುಂಡು ಕಾರ್ ಬೇನೆ ಅಂಡ ಯಾನ್ ರಡ್ಡು ಕೈ ಪಾಡುವೆ ಪರಕೆ ಅನ್ಪಿರು ಕೆಲವರು ಕಾರ್ ಬೇನೆಗು ಕಾರ್ ಪಾಡುವೆ ಅಂಚೆ ಪುರ ಪರಕೆ ಕೊರ್ಪಿರು ಅಂಚ ಮೇರು ರಾಜೆ ದಾದೆ ಬಂತೀನಿ ಪಂಡ ಒಂಜಿ ಕಾಲಪುರುಷ ಪಂಡ ಒಂಜಿ ಫುಲ್ಲು ಒಂಜಿ ದೇಹ ಕಪ್ಪಾಯಿನ ದೇಹ ತೋ ಅವೇನು ದಾದೆ ಮಲ್ಪ ಬಂಪೇರು ಆರು ಎರೆಗಂಡಲ ಬ್ರಾಹ್ಮಣಗ ಕೊರ್ಪೇರು ಪಂಡ ಅರ್ನ ಎಡ್ಡೆಗೋಸ್ಕರ ಆರು ಕಾಲಪುರುಷನ ಕೊರ್ಪೆ ಬಂದು ಆರು ಎನ್ನುವೇರು. ತೋ ಅಂಚ ಒಂದು ಸಾರಿ ಅವಳ ಏಪ ಟೈಮುಡು ಆ ಟೈಮುಡು ಸೂರ್ಯಗ್ರಹಣದ ಟೈಮುಡು ಆ ಕಾಲಪುರುಷನು
ದಾನವಾದ ಏರ್ಲ ಸ್ವೀಕಾರ ಮಲ್ಪೂಜೆ ಖಂಡಿತವಾದ್ಲೆ ಪಂಡ ಅಂಚಿತ್ತಿನ ಕಾಲಪುರುಷ ಪಂಡ ಇಡೀ ದೇಹದ ದಾನ ಮಲ್ಪುಂಡು. ಇಡೀ ದೇಹದ ದಾನ ಮಲ್ಪುಂಡು ಪಂಡ ಆ ಗೆತ್ತೊಂದ್ಯಾಯಕ್ಕೆ ದಾದಿ ಬರ್ಪುಂಡು ಪಾಪ ಬರ್ಪುಂಡು. ಗೆತ್ತೊಂದು ಏರ್ ಗೆತ್ತೊನು ಇರು ದಾನವಾದ ಆಯಗ ದೋಷ ಬರ್ಪುಂಡು. ಅಂಚ ಅರ್ ಏರ್ಲ ಗೆತ್ತೊನ್ನ ಸಾಧ್ಯತೆ ಪೂಜೆ ಅಂಡ ಮೆರ್ನ ಆ ಒಂಜಿ ಗೆತ್ತೊಂಡ್ರಿಗೆ ಒರಿ ಬರ್ಪೇರು ಬ್ರಾಹ್ಮಣ ಏರ್ ಬರ್ಪೇರು ನಮ್ಮ ತೂಕ. ಆಗ ದಾನ ಕೊಡಲು ಒಬ್ಬ ವೇದಾಂಗಗಳನ್ನು ತಿಳಿದಿರುವ ಬ್ರಾಹ್ಮಣನನ್ನು ಕರೆಸಿ ಆ ಕಾಲಪುರುಷ ವಿಗ್ರಹವನ್ನು ಅಲ್ಲಿಟ್ಟು ತಾನು ಪುಣ್ಯೋದಕಲ್ಲಿ ಸ್ನಾನ ಮಾಡಿ ಬರಲು ಪುರೋಹಿತನೊಡನೆ ಹೋದನು. ಇತ್ತ ಆ ಕಾಲಪುರುಷನ ನಗುತ್ತಾ ಆ ಬ್ರಾಹ್ಮಣನ ಕುರಿತು ಇಂತೆಂದನು. ದಾನ ಮಲ್ಪರೆಗೂ ದಾದಕನದ್ರೆ ಕಾಲಪುರುಷ ಐಟೆ ಕಂತದ್ದು ಏರು ಆರು ಚಂದ್ರಶರ್ಮ ಪನ್ಪಿನ ರಾಜೆ ತೋ ಅವು ದಾನ ಕಾಲಪುರುಷನ ದಾನ ಮಲ್ಪೊಡಂಡ ಏರುಪ್ಪೊಡಲ್ಪ ವೇದಾಂಗ ಕಲ್ದಿನ ಒಂಜಿ ಬ್ರಾಹ್ಮಣೆಲ್ಲ ಬರುಡು. ಬ್ರಾಹ್ಮಣಗೂ ಪೂಜೆ ಮಲ್ತದ ಅಲ್ತವಕ್ಕ ಆ ಕಾಲಪುರುಷನು ರಾಜೆ ಎರೆ ಕೊರಡು ಆ ಬ್ರಾಹ್ಮಣ ಕೊರಡು. ಅಂಚಿತ್ತಿನ ಬ್ರಾಹ್ಮಣ ತಿಕ್ಕುನ್ ಬಾರಿ ಬಂಗ ದೇಪಂಡ ಅವಿತ ಆ ರಾಜನ ಕೈಡ್ದು ಕಾಲಪುರುಷ ಗೆತ್ತೊಂಡ ಆ ರಾಜನ ಪೂರ ದೋಷ ಎತ್ತಿನ ಏರೇ ಬರ್ಪುಂಡು ಅವು ಗೆತ್ತೊಂದು ನ್ಯಾಯಕ್ಕೆ ಬರ್ಪುಂಡು. ಐಕಸ್ಕರ ಏರ್ಲ ಆ ಟೈಮ್ ಬ್ರಾಹ್ಮಣಗಳು ಕಾಲಪುರುಷನ ಗೆತ್ತೊಂಡ್ರೆ ಏರ್ಲ ಬರ್ಪೂಜೆ. ಇತ್ತೆ ಮೇರ್ದಾದ ಮಲ್ತೆರು ಚಂದ್ರಶರ್ಮದಾದ ಮಲ್ತೆರು ಕಾಲಪುರುಷ ಪಸಂದ್ ಬತ್ತೆರು ಕಾಲಪುರುಷ ವಿಗ್ರಹ ಅಲ್ಪ ದೀಯರು ಅಲ್ತೆ ಕೊಂಜಿ ಎಡ್ಡೆಂತಿನ ಬ್ರಾಹ್ಮಣ ಲೆಸೊಂದು ಬತ್ತೆರು ಪಂಡಿತವಾಯಿನ ವೇದಾಂಗ ಕಲ್ದಿನ ಅರೇನು ಲೆಸೊಂದು ಬತ್ತೆರು ಅಲ್ಪ ಕುಲ್ಲುದು ಇತ್ತೆ ಮೇರ್ದಾದ ಮಲ್ಪೇರು ಚಂದ್ರಶರ್ಮದಾದ ಮಲ್ಪೇರು ರಾಜೆ ಇತ್ತೆ ಪೂಜೆ ಆವಡು ಪೂಜೆ ಪುರ ಆಯ್ನ ಹಿಡ್ಬೇಕ ಒಂದು ಕಾಲಪುರುಷನು ಅವು ಬ್ರಾಹ್ಮಣಗೂ ಕೊರಡತ ಐಕಸ್ಕಾರ ಮೀದು ಪಸದ ಪುರ ಲುಂಗಿ ವೇಷ್ಟಿ ಪುರ ತುತ್ತೊಡ ಐಕಸ್ಕಾರದಾದ ಮಲ್ಪೇರು ಅಲ್ಪ ಪುಣ್ಯ ಉದಕ ಅಲ್ಪ ಮೀಯರ ಪೋಪೇರು ಸ್ನಾನ ಮಲ್ಪರೆ ಪೋಪೇರು ಬೇತೆ ಪುರ ಪುರೋಹಿತನಗಳು ಪುರ ಬತ್ತುಪ್ಪೇರು ಪೂಜೆ ಮಲ್ಪರೆ ತಗಲೊಟ್ಟಾರ ಮೀಯರ ಪೋಪೇರು ಶುದ್ಧ ಮಲ್ಪರೆ ಪೋಪೇರು. ಅದಾಗ ಒಂದು ಕಾಲಪುರುಷ ಅವು ಬ್ರಾಹ್ಮಣ ಗೆತ್ತೊನುವೇರು ಕಾಲಪುರುಷನ ದಾನವಾದ ಗೆತ್ತೊನುವೇರು ರಾಜರ್ದು ಅವು ಬ್ರಾಹ್ಮಣ ಪನ್ಪುಣು ಕಾಲಪುರುಷ ತಿಳಿದು ಪನ್ಪುಣು. ಕಾಲಪುರುಷನ ಹೇಳಿದನು, ಎಲೆ ದ್ವಿಜನೆ, ಈ ಕ್ಷೇತ್ರದಲ್ಲಿ ಬೇರೆ ಯಾರೂ ಕೂಡ ಒಂದು ದಾನವನ್ನು ತೆಗೆದುಕೊಳ್ಳುವುದಿಲ್ಲ. ನೀನು ಈ ಕುರುಕ್ಷೇತ್ರದಲ್ಲಿ ಅದರಲ್ಲಿಯೂ ಸೂರ್ಯಗ್ರಹಣ ಸಮಯದಲ್ಲಿ ಕಾಲಪುರುಷನನ್ನು ತೆಗೆದುಕೊಳ್ಳಲು ಅಪೇಕ್ಷೆಯುಳ್ಳವನಾಗಿದ್ದೀಯಲ್ಲ, ಇದೇನು ಇದು ಪಾಪ ಕೆಲಸವನ್ನು ಸರಿಯಾಗಿ ನಿನಗೆ ತಿಳಿದಿದ್ದರೂ ಹಣದ ಆಸೆಯಿಂದ ಈ ಕೆಟ್ಟ ಕೆಲಸವನ್ನು ಮಾಡಲು ಉದ್ಯುಕ್ತನಾಗಿರುತ್ತೆಯಲ್ಲ, ಏನೊಂದು ಹೇಳಲಿ. ಅದ ರಾಜ ಮೀಯರ ಪೋತೆ ಕೆಲ ಬ್ರಾಹ್ಮಣರೆಸು ಒಂದು ಮೀಯರ ಪೋತೆ ಅದಾಗ ಆರು ರಾಜ ಉಪ್ಪಂದಿನದ ಒಂದು ಕಾಲಪುರುಷ ಸ್ವತಃ ಅದು ಪಾತಿರೋದು ಒಂದು ಬ್ರಾಹ್ಮಣ ಗೆತ್ತೊನ್ನ ಬ್ರಾಹ್ಮಣ ಪನೊಂದುಲ್ಲೋ. ಏ ದ್ವಿಜ ಬ್ರಾಹ್ಮಣ, నీకు ఆతలు ಗೊತ್ತುಜ ಒಂದು ಕುರುಕ್ಷೇತ್ರವೈನ ಜಗಟ್ ಏರ್ಲ ದಾನ ಗೆತ್ತೊನ್ನಂತೂ ಏರ್ಲ ಇಜ್ಜಿರು ಓಲ ದಾನ ಗೆತ್ತೊನುಜರು ಓಲ ಎಡ್ಮೆನ ಏನಲ್ಲ ಗ್ರೇನ್ಸ ದಾಲ ದೊಡ್ಡ ಏನಲ್ಲ ಈ ಜಗಟ್ ಏರ್ಲ ಗೆತ್ತೊನುಜರು ಆಂಡಲ ನಿಕ್ಕ ಒಂದು ಪುರ ಶಾಸ್ತ್ರ ಗೊತ್ತಿತ್ತದಲ್ಲ ಅವಲ ಸೂರ್ಯಗ್ರಹಣದ ಬಗ್ಗಂತೂ ಇಂಚಿತ ಕಾಲಪುರುಷ ಅನ್ಪಿನ ದಾನ ಏರ್ಲ ಗೆತ್ತುನುಜರು ಅಂಡ್ ಈತ್ ಮಲ್ಲ ಪಂಡಿತೆ ಆದಲ ನಿಕ್ಕು ಗೊತ್ತಿತ್ತದಲ್ಲ ಒಂದು ಪುರ ಕಾಲಪುರುಷನ ದಾನ ಗೆತ್ತೊಂಡ್ರ ಬಲ್ಲಿ ಬಂದು ಗೊತ್ತಿತ್ತದಲ್ಲ ಈ ಒಂಜಿ ದೊಡ್ಡದ ಆಸೆಡಿ ಈ ಒಂದು ಕಾಲಪುರುಷನು ಏನನ್ನು ಗೆತ್ತೊಂಡ್ರಿಗೆ ನೆಟ್ಟ ರೆಡಿ ಆತತ ನಿಕ್ಕು ಬುದ್ಧಿ ಇಜ್ಜೆ ಬಂದು ಕಾಲಪುರುಷನ ಸ್ವತಃ ಬ್ರಾಹ್ಮಣರ ಬಂದ್ಬಿಡು. ಅದೇ ಹೋತ ಹೇಳಿತು ಆ ಬ್ರಾಹ್ಮಣನು ಕಾಲಪುರುಷನ ಈ ಆಶ್ಚರ್ಯಕರವಾದ ಮಾತನ್ನು ಕೇಳಿ ಈ ಮಹಾದಾನದಿಂದ ಭಯಪಡುತ್ತೇತಕ್ಕೆ ಅದ ಕಾಲಪುರುಷ ಪಂಡ ನಿಕ್ಕು ಬುದ್ಧಿ ಇಜ್ಜ ಈ ದೊಡ್ಡದ ಆಶೆಗೋಸ್ಕರ ಕಾಲಪುರುಷನ ದಾನಗೆ ತೊಂದಿಲ್ಲ ಆಯ್ತು ದೋಷ ಬರ್ಪುಂಡು ಪ್ರಾಬ್ಲಮ್ ಬರ್ಪುಂಡು ನಿಕ್ಕು ಗೊತ್ತು ಜಪನ್ನಾಗ ಆ ಬ್ರಾಹ್ಮಣ ಪನ್ಪೇರು ಕಾಲಪುರುಷನ ಗೆತ್ತೊಂಡದಾದ ಟೆನ್ಷನ್ ಆಯ್ತು ಅವು ಆತ್ಮಲ್ಲ ಒಂಜಿ ಮಹಾದಾನಗ ದಾನ ಈತು ಪುರ ದುಡ್ಡು ತಿಕ್ಕೊಂಡು ಮಲ್ಲ ದಾನ ನಾನು ಗೆತ್ತೊನ್ನ ಬ್ರಾಹ್ಮಣ ಏನಿಗೋಸ್ಕರ ನಾನು ಗೆತ್ತೊನ್ನಿಗೆ ದಾದ ತಪ್ಪುಂಡು ಐಟು ದಾದ ಟೆನ್ಷನ್ ಐಟು ದಾದ ಪೋಡಿಗೆ ಮಲ್ಪುನ ಬಂದು ಆರು ಬ್ರಾಹ್ಮಣೆ ಪನ್ಪೇರು. ಇಂತಹ ಮಹಾದಾನಗಳ ಪಾಪವು ಸಮುದ್ರದಷ್ಟಾದರೂ ಅದನ್ನು ದಾಟಲು ನಾನು ಉಪಾಯವನ್ನು ಚೆನ್ನಾಗಿ ಬಲ್ಲೆ ನಿಂದನು. ಅದಾಗ ಆರು ಬ್ರಾಹ್ಮಣೆ ಪನ್ಪೇರು ಏತ್ಲ ಉಪ್ಪಡಿಯ ಪಾಪ ಬರಡು ಯಾನ ಕಾಲಪುರುಷನಿಗೆ ತಂದು ಎಂಚಿನಲ್ಲ ಪ್ರಾಬ್ಲಮ್ ಬರಡು ಏನ ಪಾಪಲ ಬರಡು ಸಮುದ್ರದಾತು ಕಿನ್ನೆ ಬಿಡು ಕಿನ್ನೆ ಒಂಜಿ ವೆಲ್ಲಾಡು ರಿವರ್ ಆಡು ಆತಿ ಕಿನ್ನೆ ಒಂಜಿ ಪರ್ಸೆಂಟದ ಒಂಜಿ ಪಾಪ ಬತ್ತಂಡಲ ಬಿಡು ಆ ಒಂಜಿ ಸಮುದ್ರದಾತು ಮಲ್ಲ ಪಾಪ ಬತ್ತಂಡಲ ಎಂಡ ಉಪಾಯ ಉಂಡು ಅವೇ ನಾನು ಎಂಚಾಣಲ್ಲ ವಿನ್ನಾಪೆ ಎಂಕ್ ಆ ಕಾಲಪುರುಷ ಗೆತ್ತೊಂದು ಎಂಕ್ ಬರ್ಪಿನ ದೋಷನ ನಿವಾರಣೆ ಮಲ್ಪುನ ಶಕ್ತಿ ಎಂಡ ಉಂಡು ಎಂಡ ಉಪಾಯ ಉಂಡು ಎಂಡ ಪ್ಲಾನ್ ಉಂಡು ಬಂದು ಬ್ರಾಹ್ಮಣೆ ಪನ್ಪೇರು. ಇತ್ತ ಆ ರಾಜನು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಧರಿಸಿಕೊಂಡು ಶುಚಿಯಾಗಿ ಬಿಳಿಯ ಹೂವು ಗಂಧಗಳನ್ನು ಧರಿಸಿಕೊಂಡು ಒಳ್ಳೆಯ ಮನಸ್ಸುಳ್ಳವನಾಗಿ ಪಕ್ಕದಲ್ಲಿರೋ ಪುರೋಹಿತನ ಕೈಯನ್ನು ಹಿಡಿದುಕೊಂಡು ಪರಿಜನರಿಂದ ಸೇವಿಸಲ್ಪಡುತ್ತಾ ಅಲ್ಲಿಗೆ ಬಂದನು. ತೋನೆಟೆ ಮೇಲೆ ರಾಜ ಪೋತೆರು ಚಂದ್ರಶರ್ಮ ಪೋತೆರು ಕೆಲವು ಬ್ರಾಹ್ಮಣರೆಲ್ಲ ಸೊಂದು
ಬ್ರಾಹ್ಮಣನಗಳು ಪೋಯಿರು ಅಲ್ಪ ಒಂಜಿ ಪುಣ್ಯಕ್ಷೇತ್ರ ಪೂರ ಮುರ್ಕುದು ಪೂರ ಶುದ್ಧ ಅದು ಪೊರ್ಲುದ ಮಡಿ ಕುಂಟಂಗಿ ಪಾಡೊಂದು ಪೊರ್ಲುದ ಪೂ ಪೂರ ಪಸಂದು ಪರಿಮಳ ಪಸಂದು ಬ್ರಾಹ್ಮಣನಗಳೊಟ್ಟು ಸೇರ್ದು ಕೆಲವು ಜನ ಪಬ್ಲಿಕ್ ನಟ್ಟು ಸೇರ್ದು ಬರ್ಪಿರು ದೇಪಂಡ ಇತ್ತೆ ಕಾಲಪುರುಷ ವಿಗ್ರಹವನ್ನು ಹೆಂಗೆ ದಾನ ಮಲ್ಪರೇಣತ ಬ್ರಾಹ್ಮಣಗ ಒಂದು ಖುಷಿಯಾದ ಬರ್ಪಿರು. ಆ ರಾಜನ ಅಲ್ಲಿಗೆ ಬಂದು ಕ್ರಮವಾದ ವಿಧಿಯಿಂದಲೂ ಭಕ್ತಿಯಿಂದಲೂ ಆ ಬ್ರಾಹ್ಮಣನಿಗೆ ಆ ಕಾಲಪುರುಷ ದಾನವನ್ನು ಕೊಟ್ಟನು. ಅಲ್ತಗ ರಾಜೆ ಚಂದ್ರಶರ್ಮ ರಾಜೆ ಬತ್ತಿರು ಪೂಜೆ ವಿಧಿ ಪುರ ಮಲ್ತಿರು ಬೈತಪುರ ಬತ್ತಿನ ಬ್ರಾಹ್ಮಣನಗಳು ಪುರ ಸೇರ್ದು ಪುರ ಪೂಜೆ ವಿಧಿ ಪುರ ಮಲ್ತಿರು ಆ ರಾಜೆ ಕಾಲಪುರುಷ ದಾನವನ್ನು ಏರಿಗೆತ್ತನು ಆ ಬ್ರಾಹ್ಮಣಗ ದಾನ ಮಲ್ತು ಬಿಡ್ತಿರು. ತೊ ಅದಕ್ಕನೇ ಆ ಬ್ರಾಹ್ಮಣಗ ದಾದ ಹತ್ತಡು ಆ ಕಾಲಪುರುಷರು ಎತ್ತಿನ ಅವು ದೇಹ ಏನೋ ಪ್ರಾಬ್ಲಮ್ ಪುರ ಉಂಡತೆ ಅವು ಅರೆಗೆ ಬೈದಿತ್ತಡು ಅಂಡ ಮೇರ್ನ ಬ್ರಾಹ್ಮಣನ ದಾದೆ ಆ ಭಗವಂತನ ಭಕ್ತಿದಸ್ಕರ ಅರೆ ದಾರ ಪ್ರಾಬ್ಲಮ್ ಹತ್ತಿಜಿ. ಆಗ ಆ ಕಾಲಪುರುಷ ಪ್ರತಿಮೆಯ ಎದೆಯನ್ನು ಸೀಳಿಕೊಂಡು ದಯಾಶೂನ್ಯನಾಗಿ ಹುಟ್ಟಿದ ಪಾಪಿಯಾದ ಕೆಂಪಗೆ ಕಣ್ಣುಗಳೆಲ್ಲ ಒಬ್ಬ ಚಂಡಾಲನು ಬಂದನು. ಆ ಕಾಲಪುರುಷ ಪ್ರತಿಮೆನ ಎದ್ದಾಗ ಆ ಬ್ರಾಹ್ಮಣರಿಗೆ ತೊಂಡೇರು ಅದ್ದಾಗನೇ ಆ ಒಂದು ಕಾಲಪುರುಷನ ಪ್ರತಿಮೆ ಹಿಡ್ದು ಆಯ್ತಾ ಚೆಸ್ಟು ಅದೇ ಪುಡತ್ತದು ಒಂಜಿ ಚಂಡಾಲ ಪಿದೆ ಬರ್ಕೊಂಡು ಚಂಡಾಲ ಪಂಡದ ಅದೇ ಬಂದ್ಬಿಡು ಡಾಗ್ ಈಟರ್ ನಾಯಿನ ತಿನ್ಪಿನಗಳು ಚಂಡಾಲನಗಳು ಭಗವಂತ ನಮಗೆ ಭಗವದ್ಗೀತೆಲ್ಲ ಬಂದ್ಪಿರು ಅಂಚಿತ್ತಿನ ಒಂಜಿ ಡಾಗ್ ಈಟರ್ನಗಳು ನಾಯ್ದ ಮಾಸನ್ ತಿನ್ಪಿನ ಇಲ್ಲ ಹೆಂಗೆ ಒಂಜಿ ಪಕ್ಷಕ್ಕೆ ಶರಣ ಅಂಡ ಯಾಂದಾದ ಮಲ್ಪಾಗ ಎನ್ನ ಪರಮಗತ್ತೀನಿ ಅನ್ನು ಕೊರಪೆ ಬಂದು ಭಗವಂತ ಅನ್ಪಿರು ಪಂಡ ಆಲ್ ಓವರ್ ನಮ್ಮ ತುಬ್ಬಿನ ಪಂಡ ಏರ್ಲಾವು ಐಟ್ ಒಂಜಿ ಜಾತಿ ಭೇದ ಬಂದ್ಪಿನ ಹೆಜ್ಜಿ ಹೆಂಗೆ ಕಲಿ ಫೈನಲಿ ಆದ ಹೆಂಗೆ ಶರಣ ಅವಡು ಶರಣ ಏನಾಗ್ಲನಿ ಅನ್ನ ಆದ ಮಲ್ಪ ಎನ್ನ ಪರಮಗತಿಡು ಜಗ ಕೊರಪೆ ಬಂದು ಭಗವಂತ ಬಂತೇವೆ. ತೊ ಇತ್ತೆ ಮೇರ್ನ ಆ ಕಾಲಪುರುಷದ ಆ ಪ್ರತಿಮೆ ಉಡೆದು ಅದನ್ನ ನಡುತ್ತ ತಿಗಲೆಡ್ದು ಆ ಕಾಲಪುರುಷನ ಪ್ರತಿಮೆ ಪಿದೆಡ್ದಾದ ಬರ್ಪು ಒಂಜಿ ಕೆಂಪು ಕಣ್ಣು ಇತ್ತಿನ ಒಂಜಿ ಚಂಡಾಲೆ ಪಿದೆ ಬರ್ಪು. ಯಾವಾಗಲೂ ಇತರನ್ನು ನಿಂದಿಸುವುದೇ ಸ್ವಭಾವವಾಗಿ ಆಸೆಯಾಗಿ ಉಳ್ಳ ಕಪ್ಪು ಬಣ್ಣದ ಒಂದು ನಿಂದೆಯು ಆ ಚಂಡಾಲನ ದೇಹದಿಂದ ಹೊರಟು ಆ ಬ್ರಾಹ್ಮಣನ ಪಕ್ಕಕ್ಕೆ ಹೆಣ್ಣು ರೂಪದಿಂದ ಬಂದಿತು. ಇತ್ತ 2 ಜನ ಪಿದೆ ಬರ್ತಿರು ಆ ಒಂಜಿ ಪ್ರತಿಮೆ ಪುಡಾದು ಒಂಜಿ ಚಂಡಾಲೆ ಪಿದೆ ಬರ್ಪುಂಡು ಅಲ್ತ ಪಕ್ಕ ಕೂಡ ಒಂಜಿ ಚಂಡಾಲಿ ಪಿದೆ ಬರ್ಪುಂಡು ಪೊಣ್ಣು ರೂಪದ 2 ಜನ ಪಿದೆ ಬರ್ಪಿರು ಆ ಕಾಲ ರೂಪಡು. ಈ 2 ಚಂಡಾಲ ಪಂಡ ಆ್ಯಕ್ಚುಲಿ ಆಗುದಾದ ಮಲ್ತು 2 ಜನ ಆ ಕಾಲ ರೂಪಡು 2 ಜನ ಬತ್ತಿನಗಳು ಕಾಲಪುರುಷನ ವಿಗ್ರಹಡು ಒಂಜಿ ಚಂಡಾಲ ಕೊಡೊಂಜಿ ಪೊಣ್ಣು ರೂಪದ ಚಂಡಾಲಿ ಅವು 2 ಜನಲ ಆ ಬ್ರಾಹ್ಮಣನ ದೇಹನು ಸೇರ್ದು ಅರೆ ಉಪದ್ರ ಕೊಡ್ತೋಡು ಆ್ಯಕ್ಚುಲಿ ಉಪದ್ರ ಕೊಡ್ತೋಡು ಐಕಸ್ಕರೇ ಒಂದು ರಾಜ್ಯ ಮಲ್ದೆ ಪಂಡ ಅರ್ನದಾಲ ದೋಷ ಎತ್ತಿನಲ್ಲ ಪೂರ ಅವು ಗೆತ್ತೊಂದಿನ ಬ್ರಾಹ್ಮಣ ಪೋರೆಗೋಸ್ಕರ ಅವು ಕಾಲಪುರುಷ ದೇಹನಾರು ದಾದ ಮಲ್ದಿ ದಾನ ಮಲ್ಪರಿಗೋಸ್ಕರ ಅಂಚಿತ್ತಿನ ಒಂಜಿ ಆರು ಯಾಗ ಮಲ್ದಿ ಇತ್ತೆ ಒಂಜಿ ಆ ಕಾಲಪುರುಷಡು ಒಂಜಿ ಆಣು ಚಂಡಾಲ ಪಿದೆ ಬತ್ತನು ಒಂಜಿ ಪೊಣ್ಣು ಚಂಡಾಲೆ ಪಿದೆ ಬತ್ತನು. ಈ 2 ಚಂಡಾಲ ಪ್ರಕೃತಿಗಳು ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ಆ ಬ್ರಾಹ್ಮಣನ ದೇಹದಲ್ಲಿ ಸಂಚರಿಸಲು ಮೊದಲಿಟ್ಟು 2 ಚಂಡಾಲ ಪಿದೆ ಬತ್ತನ ಕಾಲಪುರುಷನಿಟ್ಟು ಅಗುಲು 2 ಜನಲ ಚಂಡಾಲನಗಳು ಚಂಡಾಲ ಬೊಕ್ಕ ಚಂಡಾಲಿನಗಳು ಆ ಬ್ರಾಹ್ಮಣನ ದೇಹ ಪ್ರವೇಶ ಮನ್ಪಿರತ್ತೆ ಇತ್ತೆ ಕೆಲವರು ಕುಂಬರೆ ಬರ್ಪುಂಡು ಕೆಲವು ಪುರ ಊರುಡು ಪುರ ತೂನಗ ಕುಂಬರೆ ಬರ್ಪುಂಡು ಪನ್ಪಿರು ತೋ ಅಲ್ಲ ದೇಹಡು ಒಂಜಿ ಪ್ರೇತ ಸೇರ್ದುಂಡು ಒಂಜಿ ಪೊಣ್ಣು ಆತ್ಮ ಸೇರ್ದುಂಡು ಒಂಜಿ ಆಣ ಆತ್ಮ ಸೇರ್ದು ಯಾಕಸ್ಗ ಅರೆಗ್ ಕುಂಬರೆ ಬರ್ಪುಂಡು ಪನ್ಪಿರು ಅಂಚ ಇದು ಉಂದುಲ ಕಾಲಪುರುಷ ಕೊರ್ತಂದ ಆಯ್ತ 2 ದೇಹಡು ಪಿದೆ ಬತ್ತಿನ ಚಂಡಾಲ ಬೊಕ್ಕ ಚಂಡಲಿನಗಳು ಆ ಬ್ರಾಹ್ಮಣ ದೇಹ ಪಸದ ಆ ಬ್ರಾಹ್ಮಣಗು ಉದ್ಧಾರ ಮಲ್ಪರೇಜಿ ಬ್ರಾಹ್ಮಣಗ ಹಿಂಸೆ ಕೊರ್ರೆತ್ತನು ಅರೆಗೂ ತಕ್ಲೀಫ್ ಕೊರ್ರೆತ್ತನು ಆಂಡ ನೆಟ್ಟದಾದೆ ಪನ್ಪಿರು ಪಂಡ ಬ್ರಾಹ್ಮಣೆ ಆತು ಶುದ್ಧವಾದ ಬ್ರಾಹ್ಮಣನಸ್ಕರ ಆ ಭಗವಂತನ ವರ್ಮನೆ ಅಧ್ಯಾಯ ಭಗವಂತನ ಸ್ತುತಿ ಮಲ್ತೊಂದಿತ್ತಿನಸ್ಕರ ಅರೆಗೆ ದಾಲ ಎಫೆಕ್ಟ್ ಆಗ್ತದೆ ಜಿ ಅವು ನೆಟ್ಟು ಪನೊಂದುಲ್ಲೇರು. ಬ್ರಾಹ್ಮಣ ದೇಹದಲ್ಲಿ ಸಂಚರಿಸಲು ಮೊದಲಿಟ್ಟು ಅವು 2 ಜನ ಕಾಲಪುರುಷ ಹಿಡಿತಿನ ಪಿದೆ ಬತ್ತಿರು ಸೀದಾ ಬ್ರಾಹ್ಮಣನ ದೇಹದಲ್ಲಿ ಪೋರೆಗೆ ಅಟ್ಯಾಕ್ ಮಲ್ಪರೆ ಸ್ಟಾರ್ಟ್ ಮಲ್ತಿರು ಉಲೈ ಪೋರೆಗೆ ಟ್ರೈ ಮಲ್ತಿರು. ಗೀತೆಯ 9ನೇ ಅಧ್ಯಾಯವನ್ನು ಮನಸ್ಸಿನಲ್ಲಿ ಜಪಿಸುತ್ತಿರುವ ಸ್ವಲ್ಪ ನಡುಗುತ್ತಿರುವ ಆ ಬ್ರಾಹ್ಮಣನು ರಾಜನು ಸುಮ್ಮನೆ ನಿಂತುಕೊಂಡು ನೋಡುತ್ತಿದ್ದನು. ರಾಜನೆಟಕುದೊಂದುಲ್ಲೇರು ತೂವೊಂದೇ ಉಲ್ಲೇರು ಅರೇ ಒಂದು ಬ್ರಾಹ್ಮಣನ ದೇಹದೊಲೆ 2 ಜನ ಚಂಡಾಲ ಬೊಕ್ಕ ಚಂಡಾಲಿ ಪೋಂಡಲ ಒಂದು ಬ್ರಾಹ್ಮಣದಲ್ಲ ಎಫೆಕ್ಟ್ ಬುರೊಂದಿಜ್ಜತ ಆರು ಉಲೈತೊಲೆಡೆ ಭಗವಂತನ ಸ್ಮರಣೆ ಮಲ್ತೊಂದಿತ್ತಿರಿ ಚಂಡಾಲ ಮೇರು ಬ್ರಾಹ್ಮಣೆ ಉಲೈತೊಲೆಡೆ ಭಗವಂತನ ವರ್ಮನೆ ಅಧ್ಯಾಯದ ಶ್ಲೋಕ ಪಠನೆ ಪುರ ಮಲ್ತೊಂದು ಭಗವಂತನ ಸ್ಮರಣೆ ಮಲ್ತೊಂದಿತ್ತಿರು. ಆಗ ಬ್ರಾಹ್ಮಣನು ಸಮುದ್ರದಲ್ಲಿ ಮಲಗಿಕೊಂಡು ಗಾಳಿಯು ಬೀಸುವುದರಿಂದ ಎದ್ದ ಅಲೆಗಳಿಂದ ಅಲ್ಲಾಡುತ್ತಿರುವ ಸ್ವಾಮಿಯಾದ ಆ ಗೋವಿಂದನನ್ನು ದೇಹದಲ್ಲಿ ಹೊಂದಿದ್ದನು. ಅಂಚನೆ ಆರು ಆ ಸಮುದ್ರಡು
ಭಗವಂತ ಆ ಕ್ಷೀರ ಸಮುದ್ರ ಜೈದಿನ ಆ ಭಗವಂತನ ಅನಂತ ಶೇಷನಾಗುಡು ಜೈದಿನ ಗೋವಿಂದನ ಸ್ಮರಣೆ ಮಲ್ತಿರು ಮನಸ್ಸಿಡು ಆ ಜಪದಿಂದ ಅವನ ದೇಹದಲ್ಲಿ ಹಾಗೆ ಆ ಸ್ವಾಮಿ ಇದ್ದನು ಅಂಚನೆ ಆರ ನಿರಂತರವಾದ ಭಗವಂತನ ಜಪ ಮಲ್ತೊಂದಿತ್ತಿರು ಭಗವಂತನ ಶಕ್ತಿಲ ಅರ್ನ ದೇಹ ಹೊಡಿತು ಅಂಚನೆ ಪರಮಾತ್ಮ ಸ್ವತಃ ಪ್ರತಿವರನ್ನ ಹೃದಯಡು ಭಗವಂತ ಶಿರೋಧಕ ಶಾಯಿ ವಿಷ್ಣು ಅದು ಪ್ರತಿವರನ್ನ ಹೃದಯಡು ಭಗವಂತ ಉಳ್ಳರು ಅದಕ್ಕೋಸ್ಕರ ಆ ಭಗವಂತ ಹೃದಯಡಿತ್ತಿನ ಭಗವಂತ ಅರ್ನ ಜಪೋದಸ್ಕರ ದಾದ ಮಲ್ತಿರನ್ನು ರಕ್ಷಣೆ ಮಲ್ತಿರು. ಆಮೇಲೆ ಆ ಗೀತಾ ಅಕ್ಷರಗಳಿಂದ ಹುಟ್ಟಿದ ವೈಷ್ಣವರು ಆ ಚಂಡಾಲರನ್ನು ತೊಂದರೆಪಡಿಸಲು ಅವರು ತಮ್ಮ ಪ್ರಯತ್ನವನ್ನು ಸಾಗಿಸಲಾರದೆ ಓಡಿದರು. ಇತ್ತೆ ಒಂದು 2 ಜನ ಚಂಡಾಲ ಬೊಕ್ಕ ಚಂಡಾಲಿ ಏತು ಟ್ರೈ ಮಲ್ತಿರು ಈ ಬ್ರಾಹ್ಮಣನಿಗೆ ಉಪದ್ರ ಕೊರಡು ಇಜ್ಜಿನ ಆಯನ ದೇಹದಲ್ಲಿ ಸೇರ್ದು ಕುಲ್ಲುಡು ಬಿಡುಗಡೆ ಅವರ ಬಲ್ಲಿ ಎಂಕಲಿ ಬಂದು ಟ್ರೈ ಮಲ್ತಿರ ಆಂಡ ಅವು ಬ್ರಾಹ್ಮಣ ನಿರಂತರವಾದ ಗೀತಾ ಅಕ್ಷರ ಭಗವಂತನ ಭಗವದ್ಗೀತೆದ ಅಕ್ಷರ ಒಂಜಿ ಅಕ್ಷರ ಓದುಂಡಲ್ಲ ಅವು ಕಾಲ್ ಅಕ್ಷರ ಕಾಲ್ ಸೆಂಟೆನ್ಸ್ ಅರ್ಧ ಸೆಂಟೆನ್ಸ್ ಒಂಜಿ ಸೆಂಟೆನ್ಸ್ಲ ನಮ್ಮ ಭಗವಂತನ ಆ ಶ್ಲೋಕ ಓದುಂಡ್ಯಾವ್ ಕಾಲಿ ಭಗವಂತನ ಪುದರ್ ಪಂಡಯಾವ್ ನಾರಾಯಣ ಗೋವಿಂದ ಕೃಷ್ಣ ಪಂಡಲಯಾವ್ ಮೇರು ನಿರಂತರವಾದವೇನು ಪನೊಂದಿತ್ತಿರ ಅದಕ್ಕೋಸ್ಕರ ಈ ಚಂಡಾಲ ಬೊಕ್ಕ ಚಂಡಾಲಿನಗಳಿಗೆ ಆ ವೈಷ್ಣವ ಭಕ್ತ ಬ್ರಾಹ್ಮಣನ ದೇಹದಲ್ಲೇ ಉಂತರೆಗೆ ಜಗತ್ತಿಕ್ಕನಿನಲಕದೆ ಪಂಡ ಅರ್ನ ಫುಲ್ಲು ದೇಹಡು ಭಗವಂತನೇ ದಾದಾವಡು ಸರ್ಕ್ಯುಲೇಷನ್ ಆವೊಂದುಂಡು ಭಗವಂತನೇ ಎಲೆಕ್ಟ್ರಿಕ್ ಕನೆಕ್ಷನ್ ಆವೊಂದುಂಡು ಅದಕ್ಕೋಸ್ಕರ ನೆಕ್ಕಲೆಗೂ ಅವೇ ಬಂದ್ಬಿರದೆ ನಮ್ಮ ಏಪಲ ಆ ಒಂಜಿ ಪಾಸಿಟಿವ್ ಶಕ್ತಿ ನಮ್ಮ ಇಲ್ಲಡಿತ್ತಂಡ ಆ ಭಗವಂತನ ಹರೇ ಕೃಷ್ಣ ಮಂತ್ರ ನಿರಂತರವಾದ ನಮ್ಮ ಇಲ್ಲಡು ಆನ್ ಇತ್ತಂಡ ಓಲ ಒಂಜಿ ನೆಗೆಟಿವ್ ಶಕ್ತಿ ಅಲ್ಪ ಎಂಟ್ರಿ ಅವರಿಗೆ ಸಾಧ್ಯನೇ ಜೀತೆ ನಮ್ಮ ತುಳಸಿ ಮಾತ ಇಲ್ಲಡಿತ್ತಂಡ ಒಲ್ಪಲ ಔಟ್ಸೈಡ್ ಬತ್ತಿನ ಏನೆಲ್ಲ ನೆಗೆಟಿವ್ ಶಕ್ತಿನ ಅರ್ಧಾದ ಮಲ್ಪಿರು ತಡೆಪಿರು ನಮ್ಮ ಉಲೈ ಬರಂದಕ ಭಗವಾನ್ ಆ ಲಕ್ಷ್ಮಿ ಆ ಒಂಜಿ ಬೃಂದಾದೇವಿ ದಾದ ಮಲ್ಪಿ ರಕ್ಷಣೆ ಮಲ್ಪಿರು ಅಂಚ ಅರ್ನ ದೇಹ ಬ್ರಾಹ್ಮಣನ ದೇಹಡು ಏಪ ಕಾಲಪುರುಷ ಯಾರ ಕೈಡಿಗೆ ತೊಂಡಿರೋ ಅದ್ದಗನೆ ಯಾರು ಕಂಟಿನ್ಯೂಸ್ ಆದ ಭಗವಂತನ ವರ್ಮನೆ ಅಧ್ಯಾಯದ ಓಪುರಾರಿಗೆ ಶ್ಲೋಕ ಬರ್ಪುಣ ಅವೇನು ಕಂಟಿನ್ಯೂಸ್ ಆದ ಸ್ಮರಣೆ ಮಲ್ತೊಂದಿತ್ತಿರು ಅಂಚನೆ ಭಗವಂತನ ಸ್ಮರಣೆ ಮಾಡ್ತಿರು ಗೋವಿಂದನ ಸ್ಮರಣೆ ಮಾಡ್ತಿರು ಅದಕ್ಕೋಸ್ಕರ ಈ 2 ಚಂಡಾಲನೆಗಳು ನೆಗೆಟಿವ್ ಆ ಒಂಜಿ ದೇಹ ಅರ್ನ ದೇಹದಲ್ಲಿ ಪ್ರವೇಶ ಮಲ್ಪರಿಗೆ ಆಜಿ ಅಗಲಿಗೆ ಮಂಡೆ ಬೆಚ್ಚಾಂಡು ಉಲಾಯ್ಬೋದು ಕುಲ್ಲು ನೆಂಚ ಬಂದು ಅದಕ್ಕೋಸ್ಕರ ಅಗಲು ಐಟಿ ಎಡ್ದಾದ ಮಾಡ್ತಿರು ಪಿದೆ ಓಡಿ ಬಂದರು ಸಾಗಿಸಲಾರದೆ ಓಡಿದರು. ಆಗ ಆ ಬ್ರಾಹ್ಮಣನ ಪಕ್ಕದಲ್ಲಿದ್ದ ಆ ಚಂಡಾಲನು ದೇಹದಲ್ಲಿದ್ದ ಪರನಿಂದೆ ಆಸಕ್ತಿ ರೂಪಳಾದ ಚಂಡಾಳಲು ಓಡಿದರು. 2 ಜನಲ ಚಂಡಾಲ ಬೊಕ್ಕ ಚಂಡಾಲಿ 2 ಜನಲ ಬಲ್ತು ಬೋಯರು. ರಾಜನು ಹೀಗೆ ಕಣ್ಣೆದುರಿಗೆ ವಿಷಯವೆಲ್ಲವನ್ನು ನೋಡಿ ಆಶ್ಚರ್ಯಪಡುತ್ತಾ ಆ ಬ್ರಾಹ್ಮಣನನ್ನು ಕೇಳಿದನು. ಇತ್ತ ಮುಂದೆ ರಾಜಗೂ ಮಂಡೆ ಬೆಚ್ಚಂಡರೆ ರಾಜ ಒಂದು ಕಾಲಪುರುಷನ ಕೊಡ್ತಿನಸ್ಕರ ಆ ಬ್ರಾಹ್ಮಣಗೆ ಚೂರಾಂಡ ದೋಷ ಬೊಯ್ದೋಡು ನೆಪಂಡ ಎನ್ನ ದೋಷ ಪರಿಹಾರ ಅವರಿಗೋಸ್ಕರನೇ ಯಾನೊಂದು ಕಾಲಪುರುಷ ಆ ಬ್ರಾಹ್ಮಣ ಕೊರ್ನಿ ಪಂಡ ಇಂಚಿತನ ಕಂಡೀಷನ್ ಏರ್ಲ ಆ ಬ್ರಾಹ್ಮಣಗಳು ಎದು ಬರ್ಪುಜೆ ದೇಗು ಯಾನ್ ಮೆರ್ನ ದೋಷನ ಪುರ ಯಾನ್ ದೇಗು ಮಂಡೆ ಪಾಡ್ರು ಬಂದು ಏರ್ಲ ಏತು 1000 ಕಟ್ಟೆ ಲಕ್ಷ ಕಟ್ಟೆಲ್ಲ ಕೋಟಿ ದುಡ್ಡು ಕೊರ್ನಲ್ಲ ಆ ಮಹಾದಾನ ಸ್ವೀಕಾರ ಮಲ್ಪರೆ ಒಂಜಿ ಬ್ರಾಹ್ಮಣ ಎಲ್ಲ ಬರ್ಪುಜರು ಅವು ಕಾಲಪುರುಷನ ಸ್ವತಾನೇ ಪಂಡತೆ ಅಲ್ಪ ಬ್ರಾಹ್ಮಣ ಇದಾದೆ ಎಂದು ಪುರ ಗೊತ್ತಿತ್ತದಲ್ಲ ಅವಳ ಈ ಕುರುಕ್ಷೇತ್ರ ಪನ್ಪಿನ ಜಗಟ್ಟು ಏರ್ಲ ಒಂಜಿ ದಾನ ಗೆತ್ತೊಂದಂತುಜ್ಜಿ ಅಂತೂ ಇಂತೂ ಈ ಒಂಜಿ ಸೂರ್ಯಗ್ರಹಣದ ಟೈಮ್ಡು ಆ ಕಾಲಪುರುಷ ಪನ್ಪಿನಂತ ನನಗೆ ಏರ್ಲಗಿತ್ತು ಮುಜರು ಆಂಡಲ ಈ ರೆಡಿ ಆತರು ಇದೇ ಬುದ್ಧಿ ಇಜ್ಜೆ ಐದು ದಾದ ದೋಷ ಬರ್ಪುಣಿರೆ ಗೊತ್ತುಜ್ಜೆ ಅದಾಗ ದಾದ ಪನ್ಪೆ ಬ್ರಾಹ್ಮಣ ಇಜ್ಜಿ ಹೌದಾದ ಆತ್ಮಲ್ಲ ಒಂಜಿ ಕಾಲಪುರುಷನ ದಾನ ಗೆತ್ತೊಂದಲ್ಲ ಕತ್ತಿನ ಮಲ್ಲ ಕೆಲಸದ ಅವು ಅಂಚಿತಿನ ಒಂಜಿ ಶಕ್ತಿನ ಮೀರಿನ ಲಕ್ಕತ್ತಿನ ಪ್ಲಾನ್ ಒಂದು ಪಂಡಿರು ಪ್ಲಾನ್ ಎನಡ ಉಂಡು ಪಂಡಿರು ಅಂಚ ಆರ ಪ್ಲಾನ್ ಇಡೆ ಭಗವಂತನ ಸ್ಮರಣೆ ಮತ್ತು ಒಂದಿತ್ತಿನಸ್ಕರ ಅನ್ನ ಆ ನೆಗೆಟಿವಿಟಿ ಅನ್ನ ದೇಹದಲ್ಲೇ ಪೊಗ್ಗುಚಿ ಅದಾಗ ಒಂದು ಪುರ 2 ಚಂಡಾಲೆಲ್ಲ ಅರ್ನ ದೇಹನ ಪಸಂದೆ ಅಪ್ಪಿದೆ ಓಪಿನ ರಾಜ್ಯತು ಒಂದುಲ್ಲೇರು ರಾಜ್ಯಕ್ಕೆ ಏನೊಂದುಲ್ಲೇರು ಏನು ದಾನ ಇರಿಗೆ ದಾಲ ಎಫೆಕ್ಟ್ ಬಿಡ್ದುಜಿ ಒಂದು ಕಾಲಪುರುಷನ ಪ್ರಾಬ್ಲಮ್ ಇರೇ ಬೊಯ್ದುಡತೆ ಅಂತ ರಾಜ್ಯಕ್ಕೆ ಏನೋ ಎಲೆ ದ್ವಿಜನೇ ಎಲೆ ಬ್ರಾಹ್ಮಣರೇ ಈ ಘೋರವಾದ ವಿಪತ್ತನ್ನು ನೀನು ಹೇಗೆ ದಾಟಿದೆ ಇತ್ತೆ ಮೇರೆ ರಾಜೆ ಆ ಚಂದ್ರಶರ್ಮ ರಾಜ ಏರು ಕಾಲಪುರುಷನ ದಾನ ಕೊಡ್ತಿರೋ ಬ್ರಾಹ್ಮಣಗ ಆ ರಾಜ್ಯಕ್ಕೆ ಒಂದು ಬ್ರಾಹ್ಮಣರೇ ಇರೇ ದಾನ ದಾಲ ಪ್ರಾಬ್ಲಮ್ ಅತ್ತಜಿ ಈರೊಂಜಿ ಇಚ್ಚಿನ ಕಾಲಪುರುಷ ಗೆತ್ತನಾಗ ಇರಿಗಿತ ಮಸ್ತ್ ಪ್ರಾಬ್ಲಮ್ ಬೈದಿತ್ತು ಪಂಡ ಆ 2 ಜನ ಪ್ರೇತಲ ಅರೇನು ತೊಂದರೆ ಪಾಡ್ದೊಡಿತ್ತು ಚಂಡಾಲ ಬೊಕ್ಕ ಚಂಡಾಲಿಲ್ಲ ಇರೇ ಒಂಜಿ ಮಲ್ಲ ಒಂಜಿ ವಿಪತ್ತು ಇರೇ ಬೈದಿತ್ತೋಡು ಆಂಡ ಆತ ಮಲ್ಲ ವಿಪತ್ತು ನೀರು ಎಂಚ ಪಾರಾಯರು
ಯಾವ ಮಂತ್ರವನ್ನು ಜಪಿಸಿದೆ ಅಥವಾ ಯಾವ ದೇವರನ್ನು ಸ್ಮರಿಸಿದೆ. ಅದೇ ಮೇರು ಚಂದ್ರಶರ್ಮಕ್ಕೇನು ಈ ರೀತಿ ಮಲ್ಲ ಸಮುದ್ರದ ಆತ್ಮಲ್ಲ ಈ ಒಂಜಿ ಆಪತ್ತು ನೀರು ಎಂಚ ಪಾರು ಮಲ್ತಾರೆ ಇರುದಾದೆ ಆತ್ಮಲ್ಲ ಒಂಜಿ ಮಂತ್ರವೂ ಪಂಡರೀರು ಊ ದೇವರನ್ನ ಸ್ಮರಣೆ ಮಲ್ತರು ದಾದೆ ಬಂದು ಹೆಂಗೆ ಪನ್ಲೆ ಬಂದು ಆ ರಾಜ್ಯ ಬಂದ್ಬಿರು. ಅದಾಗ ಎಲ್ಲ 5 ಜನ ಆ ಗಂಡಸು ಯಾರು ಕೂಡಕ್ಕೇನು ಅವ್ರು 2 ಜನ ಪಿದೆ ಬತ್ತಿರೋದವು ಏರು ಆ ಗಂಡಸು ಯಾರು ಆ ಹೆಂಗಸು ಯಾರು ಅವರೆಲ್ಲರೂ ಹೊರಟು ಹೋದುದು ಹೇಗೆ ಇದೆಲ್ಲವನ್ನು ನನಗೆ ವಿಸ್ತಾರವಾಗಿ ಹೇಳು. ರಾಜ 2 ಬ್ರಾಹ್ಮಣರಿಗೇನು ಅದಾಗ ಆ ಬ್ರಾಹ್ಮಣ ಬಂದರು. ಈ ದಾನ ತೆಗೆದುಕೊಂಡದ್ದರಿಂದ ಬಂದ ಪಾಪವು ಚಂಡಾಲ ಆಕಾರವನ್ನು ಹೊಂದಿಯು ಅದರಿಂದ ಬಂದ ನಿಂದೆಯು ಚಂಡಾಲ ಹೆಂಗಸಿನ ರೂಪದಿಂದಲೂ ಈ 2 ರೂಪವಾಗಿ ಬಂದಿತೆಂದು ನನಗೆ ತಿಳಿದಿದೆ. ಬ್ರಾಹ್ಮಣ ಬಂದರು ಇತ್ತೆ ಯಾನ್ ಬ್ರಾಹ್ಮಣ ಆದುಲ್ಲೆ ಬ್ರಾಹ್ಮಣ ಯಾನ್ ಹೇಳ್ಬೇಕ ಒಂಜಿ ಕಾಲಪುರುಷನು ದಾನವಾದಿಗೆ ತೊಂದಿನ ತಪ್ಪು ಕೆಲಸ ಆ ತಪ್ಪು ಕೆಲಸ ಅನ್ನೋದಕ್ಕೋಸ್ಕರ ಆಯ್ತ ಪಾಪ ಬತ್ತನತ ಅವು ಪಾಪದ ರೂಪಡು ಚಂಡಾಲೆ ಬಂದು ಪಿದೆ ಬತ್ತೆ ಅಲ್ತು ಬಕ್ಕ ಯಾನೊಂದು ದಾನಗೆ ತೊಂದಕ್ಕೆ 7 ಜನ ಪುರ ನಿಂದನೆ ಮಲ್ದಿರತ ಅವು ಚಂಡಾಲಿನ ರೂಪಡು ಪಿದೆ ಬತ್ತಿ ದಾನಗೆ ತೊಂದತ್ತ ಪಾಪ ಚಂಡಾಲಾಯೆ ಅಂಚನೆ ಒಂದು ದಾನಗೆ ತೊಂದಕ್ಕೆ ನಿಂದನೆ ಏರ್ ಮಲ್ತಿರು ಅವು ಪೊಣ್ಣು ರೂಪಡು ಬತ್ತು ಪೊಣ್ಣು ರೂಪಡು ಬೊಯ್ದಿನಿ ಬಂದು ಬ್ರಾಹ್ಮಣ ಆ ರಾಜಕ್ಕೆ ಬಂದರು. ಆಗ ನಾನು ಒಂದು ಪಿದೆ ಬಂದಾಗ ದಾದ ಮಲ್ತೊಂದಿತ್ತೆ ಬಂಡ ನಾನು ಗೀತೆಯ 9ನೇ ಅಧ್ಯಾಯದ ಮಂತ್ರಗಳ ಸರಣಿಯನ್ನು ಸ್ಮರಿಸಿಕೊಂಡೆನು. ಆದ್ದರಿಂದ ಅವು ಹೊರಟು ಹೋದವು. ಆ ಕಾಲಪುರುಷರು 2 ಜನ ಪಿದೆ ಬತ್ತರು ಅಂಡ್ ಅವು ಎನ್ನ ದೇಹಕ್ಕೆ ಪ್ರವೇಶ ಮಲ್ಪೊಡ್ದುಂಬು ನಾನು ಭಗವಂತನ ಗೀತೆದ 1ನೇ ಅಧ್ಯಾಯದ ಮಂತ್ರ ಲೈಂಡು ಯಾನ್ ಪಂಡ್ರಸರು ಮತ್ತೆ ಅದಕ್ಕೋಸ್ಕರ ಅವು ಎನ್ನ ದೇಹವನ್ನು ಪ್ರವೇಶ ಮಲ್ಪಂದೆ ಸೀದಾ ದೂರ ಪೋಂಡು. ಆ 9ಮ ಅಧ್ಯಾಯದ ಮಹಿಮೆ ಎಂದು ಇದನ್ನು ನೀನು ತಿಳಿ. ನೆತ್ತ ಮಹಿಮೆ ರಾಜ ದಾದ ಬನ್ನಾಗ ಒಂದು ಭಗವಂತನ ಗೀತದ 1ನೇ ಅಧ್ಯಾಯದ ಮಹತ್ವ ಬಂದು ಈ ಎನ್ನಲ ಒಂದು ಬ್ರಾಹ್ಮಣರಿಗೆ ಬಂತು ಅಂತೋಗಲ್ಲ ನೆಟ್ಟು ಬಂತಿರು. ಗೀತಾನಾಂ 9ಂ ಅಧ್ಯಾಯಂ ಜಪಾಮಿ ಪ್ರತ್ಯಹಂ ನೃಪ ನಿಸ್ತೀರ್ಣಾಶ್ಚಾಪದಸ್ಥೇನ ಕುಪ್ರತಿಗ್ರಹ ಸಂಭವಃ. ಶ್ರೀ ಶಿವ ಉವಾಚ ಅಭ್ಯಾಸ್ಯ 9ಂ ಅಧ್ಯಾಯಂ ರಾಜ ತಸ್ಮಾದ್ವಿಜನ್ಮನಃ ತಾವು ಭಾವಪಿ ಲೇಭಾತೆ ಪರಂ ನಿವೃತ್ತಿಂ ಉತ್ತಮಾಂ. ಇತಿ ಶ್ರೀ ಮಹಾಪುರಾಣೇ ಪದ್ಮೆ ಉತ್ತರಖಂಡೇ ಉಮಾಮಹೇಶ್ವರ ಸಂವಾದೆ ಗೀತಾ ಮಹಾತ್ಮೆ 9ಮ ಅಧ್ಯಾಯ ಮಹಾತ್ಮ್ಯಂ ನಾಮ 970-ಶತತಮೋಧ್ಯಾಯ ಸಮಾಪ್ತಮಃ. ಎಲೆ ದೊರೆಯೇ, ಗೀತೆಯ 9ನೇ ಅಧ್ಯಾಯವನ್ನು ಯಾವಾಗಲೂ ಜಪಿಸುತ್ತಿರುತ್ತೇನೆ. ಯಾರು ಬ್ರಾಹ್ಮಣೆ ಎರೆ ಪಂಪೆರ ರಾಜಕ್ಕೆ ಪಂಪೆರ ಯಾನು ದಿನಾಲ ದಾದ ಮಲ್ತೊಂದಲ್ಲ ಬಂಡ ಭಗವಂತನ 1ನೇ ಅಧ್ಯಾಯನ ಯಾನು ಜಪ ಮಲ್ತೊಂದುಪ್ಪೆ. ಅದರಿಂದ ಈ ದುರ್ದಾನಗಳನ್ನು ತೆಗೆದುಕೊಂಡ ಆಪತ್ತೆಲ್ಲವೂ ನಾಶವಾಗುತ್ತದೆ. ದುರ್ದಾನ ಪಂಡ ಯಾನು ಬ್ರಾಹ್ಮಣ ಅದು ಎಡ್ಡೆದಾನ ಮಲ್ಪೊಡಿತ್ತುಂಡು ಎಡ್ಡೆದಾನ ಯಾನ ಮಲ್ದುಜೆ ಉಂದಿದಾದೆ ಪಾಪದ ದಾನ ದುರ್ದಾನ ಅವೇನು ಮಲ್ತುಂದಲ ಆಯ್ತ ಏತು ಪುರ ತೊಂದರೆ ಉಂಡು ಅವಲ ದಾದಾಂಡು ನಾಶ ಅಂಡು ಭಗವಂತನ ಸ್ಮರಣೆ ಮಲ್ತದಸ್ಕರ ತೋ ಅಂಚತ್ತು ನಮ್ಮ ಅಫೆನ್ಸ್ ನಮ್ಮ ಮಲ್ಪರೆ ಬಲ್ಲಿತ್ತು. ನಮ್ಮ ಅಫೆನ್ಸ್ ಓದುವ 10 ಅಫೆನ್ಸ್ಡು ಇತ್ತೆ ಯಾನು ಮಸ್ತ್ ಪಾಪ ಮಲ್ಪೆ ಅಂಟಿಕೆ ಪಾಪ ಮಲ್ತದು ಬೊಕ್ಕ ಯಾನು ಭಗವಂತನ 14 ಮಾಲೆ ಭಗವಂತ ನಾಮಸ್ಮರಣೆ ಮಲ್ಪೆ ತೋ ಐಟ್ ಪರಿಹಾರ ಆಪಣತ ಐಕೋಸ್ಕರ ಅಂಚ ನಮ್ಮ ಮಲ್ಪರೆ ಬಲ್ಲಿ ಅಂಡ ಯಾನ್ ನಿರಂತರವಾದ ಭಗವಂತನ ಸ್ಮರಣೆಯನ್ನ ಮಾನವ ಸ್ವರೂಪ ಬಂದು ಯಾನು ಭಗವಂತನ ಸ್ಮರಣೆ ಮಲ್ತೊಂದಿತ್ತೆ ಐತ ಒಂಜಿ ಭಗವಂತ ನಾಮಸ್ಮರಣೆಗೋಸ್ಕರ ಯಾನು ಏತು ಪುಣ್ಯ ಫಲನು ಯಾನು ಒಂಜಿ ಜಮ ಮಲ್ದೆನೋ ಐತಪ್ಪ ಅವ್ರಿಗೋಸ್ಕರ ಎನ್ನ ಚಂಡಾಲ ಬೊಕ್ಕ ಚಂಡಾಲಿ ಎನ್ನ ದೇಹೊಡು ಬೊಡ್ದು ಪೋಯರು ಅಂಚಿತ್ತಿನ ಒಂಜಿ ದುರ್ದಾನ ಕೆಟ್ಟ ದಾನ ಯಾನು ಸ್ವೀಕಾರ ಮಲ್ತೊಂದು ಬತ್ತಿನೆತ್ತ ಪಾಪಲ ದಾದಾಂಡು ನಾಶ ಅಂಡು. ಅದಾಗ ಆ ರಾಜನು ಆ ಬ್ರಾಹ್ಮಣನಿಂದ ಗೀತೆಯ 9ನೇ ಅಧ್ಯಾಯವನ್ನು ಅಭ್ಯಾಸ ಮಾಡಿದನು. ಇದರಿಂದ ಅವರಿಬ್ಬರು ಉತ್ತಮವಾದ ಮುಕ್ತಿ ಸುಖವನ್ನು ಹೊಂದಿದ್ದರು. ಅದಾಗ ಅರೆ ಗೊತ್ತಾಂಡು ಎರೆಗೆ ಆ ಚಂದ್ರಶರ್ಮ ಪನ್ಪಿನ ರಾಜಗಳ ಗೊತ್ತಾಂಡು ಒಂದು ಪುರ ರಾಜನ ಪುರ ಪ್ರಾಪರ್ಟಿ ಅವೇನು ಒಂದು ಪುರ ದಾದ ಖಾಲಿ ಬಹಿರಂಗ ಶೋ ಮಾತ್ರ ಅಂತರಂಗ ಶುದ್ಧಿ ಕೊಡಂಡ ಭಗವಂತನ ಪ್ರಾಪ್ತಿ ಮಲ್ಪೊಡಂಡ ಒಂಜಿ ದಾರಿ ಪಂಡ ಭಗವಂತನ ಈ ಭಗವದ್ಗೀತೆದ ನಮ್ಮ 1ನೇ ಅಧ್ಯಾಯನ ಪೊರ್ಲುಡು ಅಭ್ಯಾಸ ಮಲ್ಪೊಡು ಬಂದು ಅರೆಗೆ ಗೊತ್ತಾಂಡು. ಇದರಿಂದ ಅವರಿಬ್ಬರು ಉತ್ತಮವಾದ ಮುಕ್ತಿ ಸುಖವನ್ನು ಹೊಂದಿದರು.
ಅಂಚನೆ ಆ ಏರು ಚಂದ್ರಶರ್ಮ ರಾಜಲ ಉತ್ತಮ ಗತಿ ಭಗವಂತನ ಪ್ರಾಪ್ತಿ ಮಲ್ತಿರು ಅಂಚನೆ ಮೇರ್ಲ ಹೋತಲ ದಾದೆ ಮಲ್ತಿರ ಎಡ್ಡೆ ಒಂದು ತಿಕ್ಕಣರಿಗೆ ಮುಕ್ತಿ ತಿಕ್ಕಣು. ಇಂದು ಶ್ರೀ ಪದ್ಮ ಮಹಾಪುರಾಣದ ಉತ್ತರಾಖಂಡದ ಉಮಾಮಹೇಶ್ವರ ಸಂವಾದದ ಗೀತಾ ಮಹಿಮೆಯಲ್ಲಿ 9ನೇ ಅಧ್ಯಾಯದ ಮಹಿಮೆ ಎಂಬ 179ನೇ ಅಧ್ಯಾಯವು ಮುಗಿದಿತು. ಹರೇ ಕೃಷ್ಣ ಮಾತ್ರೆಗಳ ವಾಂಚಕಲ್ಪಾತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ